Yes, good morning. We have tan 3x. We have to prove tan 3x formula. Last formula. Sin 2x guest formulas. Eradu. One the sin and cos combination, one the tan. Cos 2x ge 4. Tan 2x ge ಒಂದೇ ಒಂದು formula. ಹಾಗೇನೆ 2x ಬದಲು 3x ಬಂದಾಗ every trigonometric ratio. Not every. Sin, cos, tan. Sin 3x, cos 3x, tan 3x. Sin 3x prove ಮಾಡಿದ್ದೇವೆ. How to remember ಅದು ಕೂಡ ಹೇಳಿಕೊಟ್ಟಿದ್ದೇನೆ. Cos 3x prove ಮಾಡಿದ್ದೇವೆ. How to remember ಅದು ಕೂಡ ಹೇಳಿಕೊಟ್ಟಿದ್ದೇನೆ. Tan 3x ಗೆ ಶಾರ್ಟ್ಕಟ್ ಯಾವುದೂ ಇಲ್ಲ. How to remember ಅಂತ. ಬಟ್ ಬರೆಯುವಾಗಲೇ ಅದನ್ನು ಹೇಗೆ ಬರೀತದ್ರೆ ಅಂತ ಕಲ್ತ್ಕೊಂಡ್ಬಿಡ್ಬೇಕು. ಅದು ಶಾರ್ಟ್ಕಟ್ ಇಲ್ಲ. ಪ್ರಾಕ್ಟೀಸ್ ಮಾಡ್ತಾ ಕಳಿಬೇಕಷ್ಟೇ. Tan 3x ಫಾರ್ಮುಲಾ. ಎಸ್ ಪ್ಲೀಸ್. ಇಲ್ಲಿ 3 ಇರೋದ್ರಿಂದ your answer starts with 3 tan x minus tan cube x. 3 tan x minus tan cube x. ಈ 3 ಇಲ್ಲಿ ಕಾಪಿ ಆಗಿದೆ ಅಂತ ಮಾತ್ರ ಅನ್ಕೋಬಾರದು. ಅಲ್ಲಿಗೆ ಮೇಲ್ಗಡೆ ಯೂಸ್ ಮಾಡಿರ್ತಕ್ಕಂಥ ನಂಬರ್ಸು ಎರಡೂ 3 ಆಗಿದೆ. ಆಮೇಲೆ 1 ಮೈನಸ್ 3 tan square x. ಇಲ್ಲಿ ಮಾತ್ರ ಸ್ಕ್ವೇರ್ ಬಂತು ಡಿನಾಮಿನೇಟರಲ್ಲಿ 1 ಮೈನಸ್ ಆದಮೇಲೆ. ಗೊತ್ತಾಯ್ತಾ? ಆಮೇಲೆ ಇವೆರಡುಗಳು ಮೈನಸ್ ಇರ್ತವೆ. ಇದು ಕೂಡ ಮೈನಸ್ ಇರ್ತವೆ. ಅದೇ ಟ್ಯಾನ್ ಆಫ್ ಎ ಪ್ಲಸ್ ಬಿ, ಟ್ಯಾನ್ ಆಫ್ ಎ ಮೈನಸ್ ಬಿ ತಗೋ, ಅಥವಾ ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ, ಟ್ಯಾನ್ ಆಫ್ ಎಕ್ಸ್ ಮೈನಸ್ ವೈ ತಗೋ. ಇಫ್ ಇಟ್ ಇಸ್ ಪ್ಲಸ್ ದಿಸ್ ಇಸ್ ಮೈನಸ್, ಇಫ್ ಇಟ್ ಇಸ್ ಮೈನಸ್ ದಿಸ್ ಇಸ್ ಪ್ಲಸ್ ಇರ್ತಾಯಿತ್ತು. ಈಗ ಇವೆರಡು ಮೈನಸ್ ಇರ್ತವೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇದು ಫಾರ್ಮುಲಾ ಪ್ರಾಬ್ಲಮ್ಸ್ ಮಾಡೋವಾಗಲೂ ಬೇಕು, ಪ್ರೂಫ್ ಬೇಕು. ಅರ್ಥ ಆಯ್ತಾ? ಮಾಮೂಲಿ ಹಾಗೆ ಸರ್ ಟ್ಯಾನ್ 3x ಸೈನ್ 2x ಅವೆಲ್ಲ ಹೇಗೆ ಮಾಡೋದು ಅದೇ ರೀತಿ ಇದನ್ನು ಮಾಡೋದು. ಎಲ್ ಎಚ್ ಎಸ್ ಟ್ಯಾನ್ 3x ಅನ್ನು ಟ್ಯಾನ್ ಆಫ್ 2x ಪ್ಲಸ್ ಎಕ್ಸ್ ಅಂತ ಬರೀಬೋದು. ನಾವು ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ. ಹೌದಾ? ಮುಗಿಸಿರ್ತಕ್ಕಂಥ ಫಾರ್ಮುಲಾಸ್ ಅಲ್ಲಿ ಯೂಸ್ ಮಾಡ್ಕೋಬೇಕು. ಇವಾಗ ಇದು ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ ಅಂತಂದ್ರೆ ಟ್ಯಾನ್ ಎಕ್ಸ್ ಪ್ಲಸ್ tan y divided by 1 minus tan x into tan y. ಈ ಫಾರ್ಮುಲಾ ಇಲ್ಲಿ ಯೂಸ್ ಮಾಡಬೇಕು. ಮಾಡುವಾಗ ಎಕ್ಸ್ ಪ್ಲಸ್ ಅಲ್ಲಿ 2x ಇದೆ, ವೈ ಪ್ಲಸ್ ಅಲ್ಲಿ ಎಕ್ಸ್ ಇದೆ, ಯಾವುದು ಕೂಡ ಆಸ್ ಇಟ್ ಇಸ್ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ಈಸ್ ಈಕ್ವಲ್ ಟು ಕಡೆ ಹಾಕ್ತೀನಿ. ದಯವಿಟ್ಟು ಈಸ್ ಈಕ್ವಲ್ ಟು ಕಡೆ ಎಲ್ ಎಚ್ ಎಸ್ ಕೂಡ ಸ್ವಲ್ಪ ಈ ಕಡೆ ಮಾಡ್ಕೋಬೇಕಾಗಿತ್ತು. ಇರಲಿ. ಎಸ್ ಟ್ಯಾನ್ 2x ಪ್ಲಸ್ ಟ್ಯಾನ್ ಎಕ್ಸ್ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ 2x ಇಂಟು ಟ್ಯಾನ್ ಎಕ್ಸ್. ಈಗ ಏನು ಮಾಡಲ್ಲ, ಟ್ಯಾನ್ 2x ಫಾರ್ಮುಲಾ ಹಾಕ್ತೀನಿ. ಟ್ಯಾನ್ 2x ಫಾರ್ಮುಲಾ ಹಾಕಕ್ಕೆ ಹೋಗ್ತೀನಿ. ಇವಾಗ ಒಂದೊಂದು ಸ್ಟೆಪ್ ಒಂದೊಂದು ಕಲರಲ್ಲಿ ಬರೀತೀನಿ, ಕನ್ಫ್ಯೂಷನ್ ಆಗೋದು ಬೇಡ ಅಂತ. ಟ್ಯಾನ್ 2x ಏನು? 2 ಟ್ಯಾನ್ ಎಕ್ಸ್ ಡಿವೈಡೆಡ್ ಬೈ 1 ಮೈನಸ್ ಎಸ್ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್. ಯಾವ ಪ್ಲೇಸ್ಗೆ ಬರ್ತದೆ ಇದು? ಟ್ಯಾನ್ 2x ಪ್ಲೇಸ್ಗೆ. ಹೌದಾ? ಈ ಟ್ಯಾನ್ ಎಕ್ಸ್ ಹಂಗೆ ಕಾಪಿ ಮಾಡಿದೆ. ಯಾವತ್ತಾಗಲಿ ಇಸ್ ಈಕ್ವಲ್ ಟು ಮೈನ್ ಡಿವೈಡೆಡ್ ಬೈ ಸಿಂಬಲ್ ಎದುರುಗಡೆ ಇದ್ರೆ ಸ್ಟೆಪ್ ಕ್ಲಾರಿಟಿ ಇರುತ್ತೆ. ಇಲ್ಲಷ್ಟೇ 1 ಮೈನಸ್ ಅಗೈನ್ ಟ್ಯಾನ್ 2x. ಏನು ಬರೆಯೋಣ? 2 ಟ್ಯಾನ್ ಎಕ್ಸ್ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್. ಟ್ಯಾನ್ 2x ಫಾರ್ಮುಲಾ ಕಂಪ್ಲೀಟ್ ಮಾಡಿದ್ದೀವಿ. ಅದಕ್ಕೋಸ್ಕರ ಇಲ್ಲಿ ಇಂಟು ಟ್ಯಾನ್ ಎಕ್ಸ್, ಇಲ್ಲಿ ಪ್ಲಸ್ ಟ್ಯಾನ್ ಎಕ್ಸ್. ಶೋರ್? ಎಸ್. ಥರ್ಡ್ ಸ್ಟೆಪ್ಪಲ್ಲಿ ಇದ್ದೀವಿ. ಇಲ್ಲಿ ಕೂಡ ಅಷ್ಟೇ ಮೈನ್ ಡಿವೈಡೆಡ್ ಬೈ ಸಿಂಬಲ್ ಎದುರುಗಡೆ ಏನು ಡಿವೈಡ್ ಬೈ ಸಿಂಬಲ್ ಇರಬೇಕು. ಇಲ್ಲೊಂದು ಸಣ್ಣ ಡಿವೈಡ್ ಬೈ ಸಿಂಬಲ್, ಇಲ್ಲಿ ಕೂಡ ಒಂದು ಸಣ್ಣ ಡಿವೈಡ್ ಬೈ ಸಿಂಬಲ್. ಈ ಥರ ಮೇಂಟೈನ್ ಮಾಡಬೇಕು ನೋಟ್ಸ್. ಎಸ್. ವಾಟ್ ಇಸ್ ಎಲ್ಸಿಯಮ್ ಹಿಯರ್? 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಎಲ್ಸಿಯಮ್. 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಎಲ್ಸಿಯಮ್ ತೆಗೆದ ಮೇಲೆ ಈ 2 ಟ್ಯಾನ್ ಎಕ್ಸ್ ಹಾಗೆ ಇರುತ್ತೆ. ಈ ಪ್ಲಸ್ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಎಲ್ಸಿಯಮ್ ಇನ್ ದ ಸೆನ್ಸ್ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಶುಡ್ ಬಿ ಮಲ್ಟಿಪ್ಲೈಡ್ ವಿತ್ ಟ್ಯಾನ್ ಎಕ್ಸ್. ಹೌದಾ? ಅದನ್ನು ಬೇಕಾದ್ರೆ ಒಂದು ಸ್ಟೆಪ್ ವೇಸ್ಟ್ ಮಾಡಬೇಕಾದ್ರೆ ಬರೀತೀನಿ. ಏನು ವರಿ ಹಾಕ್ಬೇಡಿ. 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್. ಏನಿಲ್ಲ, ಈ ಟ್ಯಾನ್ ಸ್ಕ್ವೇರ್ ಎಕ್ಸ್ ಅಲ್ಲಿಗೆ ಹೋಯ್ತು. ಇಲ್ಲಷ್ಟೇ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಇಸ್ ಎಲ್ಸಿಯಮ್. ಈ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಇದಕ್ಕೆ ಮಲ್ಟಿಪ್ಲೈ ಆಗುತ್ತೆ ಹೊರತು ಇದಕ್ಕೆ ಮಲ್ಟಿಪ್ಲೈ ಆಗಲ್ಲ. ಯಾಕಂದ್ರೆ ಇಲ್ಲಿ ಇಂಟು ಇರೋದು. ಸೊ ಅಲ್ಲಿಗೆ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಇಂಟು 1. ಈ 1 ಹಂಗೆ ಇದೆ, ಇದು ಎಲ್ಲಿಗೆ ಹೋಯ್ತು. ಮೈನಸ್ ಇದು ಇಂಟು ಸಿಂಬಲ್ ಇರೋದ್ರಿಂದ 2 ಟ್ಯಾನ್ ಸ್ಕ್ವೇರ್ ಎಕ್ಸ್ ಅಂತ ಬರೀಬಹುದು. ಹೌದಾ? ಮತ್ತೆ ಸ್ಟೆಪ್ ಕಲರ್ ಚೇಂಜ್ ಮಾಡ್ತೀನಿ. ಯಾಕಂದ್ರೆ ಅಲ್ಲಿ ರಿಕ್ಸ್ಬಿಟ್ಟು ಬರೆಯೋದು ಬೇಡ. ಎಸ್. ಟ್ಯಾನ್ ಸ್ಕ್ವೇರ್ ಎಕ್ಸ್ ಗೆಟ್ ಕ್ಯಾನ್ಸಲ್. ಹೌದಾ? ಇದು 2 ಟ್ಯಾನ್ ಎಕ್ಸ್ ಮೈನಸ್ ಟ್ಯಾನ್ ಎಕ್ಸ್ ಇಂಟು 1 ಟ್ಯಾನ್ ಎಕ್ಸ್. ಸಾರಿ, ಇದು ಪ್ಲಸ್ ಇದೆ, ಇಲ್ಲಿ ಪ್ಲಸ್ ಇರೋದ್ರಿಂದ. ನೆಕ್ಸ್ಟ್ ಮೈನಸ್
tan x into tan square x, nothing but tan cube x divided by ಇಲ್ಲಷ್ಟೇ 1 into 1 1 ಬರುತ್ತೆ, ಮೈನಸ್ 1 into tan square x ಬರುತ್ತೆ, ಮೈನಸ್ 2 tan square x. ಇಲ್ಲಿ ಎಲ್ಲ ಲೈಕ್ ಟರ್ಮ್ಸ್ ಇದೆ ನೋಡ್ರಿ. tan x like terms. How many times are there? 3 times. Nothing but 3 tan x. Sure? Minus tan cube x divided by like terms is there. 1 minus. Tan square x 1 time is there. Tan square x minus 2 times is there. So answer is completed. ಏನಿದು ಫಾರ್ಮುಲಾ? tan 3x. ಪ್ರೂಫ್ ಮಾಡೋದು ಕಲಿಬೇಕು. ಅದು ಪ್ರಾಬ್ಲಮ್ಸ್ ಮಾಡುವಾಗ ನಾನು ಒಂದೊಂದು ಸ್ಟೆಪ್ ಒಂದು ಕಲರಲ್ಲಿ ಬರ್ತೀನಿ, ಯಾಕಂದ್ರೆ ಕನ್ಫ್ಯೂಷನ್ ಆಗಬಾರ್ದು, ಅದು ನೋಡೋದಕ್ಕೆ ಇರಿಟೇಷನ್ ತರ ಕಾಣಬಾರ್ದು, ಸ್ಟೆಪ್ಸ್ ಬರ್ಕೊಳಕ್ ಆಗದಿರ ಅಂತ ಆಗಬಾರ್ದು. ಹೌದಾ? ಎಸ್, ಕಮ್ ಟು ಪ್ರಾಬ್ಲಮ್ಸ್. ಹೀಗೆ ಪ್ರಾಬ್ಲಮ್ಸ್ ಕಾಂಪೌಂಡ್ ಆಂಗಲ್ಸ್ ಮೇಲೆ ಮತ್ತೆ ಮಲ್ಟಿಪಲ್ ಆಂಗಲ್ಸ್ ಮೇಲೆ ಮತ್ತೆ ಆಲೈಡ್ ಆಂಗಲ್ಸ್ ಮೇಲೆ ಒಟ್ಟಿಗೆ ಬರ್ತವೆ. ಈಗ ಕಾಂಪೌಂಡ್ ಆಂಗಲ್ ಅಂದ್ರೆ ಸರ್ sin of x plus y, ಮಲ್ಟಿಪಲ್ ಆಂಗಲ್ ಅಂದ್ರೆ ಸರ್ sin of 2x, ಆಲೈಡ್ ಆಂಗಲ್ ಅಂತಂದ್ರೆ ಸರ್ 90 plus or minus theta, 180 plus or minus theta, 270 plus or minus theta, 360 plus or minus theta. ಇವು ಆಲೈಡ್ ಆಂಗಲ್. ಯಾವಾಗ ಯೂಸ್ ಮಾಡ್ತೀವಿ ಇದು? ಇಫ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಹ್ಯಾವಿಂಗ್ ಮೋರ್ ದ್ಯಾನ್ ಸ್ಟ್ಯಾಂಡರ್ಡ್ ಆಂಗಲ್, ಅಂದ್ರೆ 90ಗಿಂತ ಜಾಸ್ತಿ ಇದ್ದಾಗ, 90ಗಿಂತ ಜಾಸ್ತಿ ಇದ್ದಾಗ ಈ ರೀತಿ ಯೂಸ್ ಮಾಡ್ತೇವೆ. 360ಗಿಂತ ಜಾಸ್ತಿ ಇದ್ದಾಗ 360 ಪ್ಲಸ್ 360 ಮೈನಸ್ ಅಂತ ಯೂಸ್ ಮಾಡ್ತೇವೆ ಆಂಗಲ್ಸ್. ಆ ಟಾಪಿಕ್ ಎಕ್ಸ್ಪ್ಲನೇಷನ್ ಮಾಡಿದ್ದೇನೆ, ವರ್ಕಿಂಗ್ ರೂಲ್ ಹೇಳ್ಕೊಟ್ಟಿದ್ದೇನೆ. ಅವತ್ತು ಪ್ರಾಬ್ಲಮ್ಸ್ ಮಾಡಿದ್ರೆ ಮರ್ತೋಗಿರ್ತೀರ, ಈಗ ಮತ್ತೆ ನಿಧಾನಕ್ಕೆ ಹೇಳ್ಕೊಡ್ತೀನಿ. ಎಸ್, ಪ್ರಾಬ್ಲಮ್ಸ್ಗೆ ಎಂಟ್ರಿ ಕೊಟ್ಟಿದ್ದೀವಿ. sin 15 ಡಿಗ್ರಿ ಈಸ್ ನಾಟ್ ಎ ಸ್ಟ್ಯಾಂಡರ್ಡ್ ಆಂಗಲ್. ಟೇಬಲ್ ಎಲ್ಲ ವ್ಯಾಲ್ಯೂಸ್ ಸಿಗಲ್ಲ ನೋಡಿ ನಮಗೆ. ಇದನ್ನ ಹೇಗೆ ಬರ್ಕೋಬೋದಪ್ಪ ಅಂದ್ರೆ ಆನ್ಸರ್ ಸ್ಟಾರ್ಟ್ ಆಗಿದೆ. ಸೈನ್ ಸ್ಪೆಲ್ಲಿಂಗ್ ಹಾಗೆ ಇಟ್ಕೊಂಡು ಯಾವುದನ್ನ sin 15 ನಾನಾ ರೀತಿ ಬರೆಯಬಹುದು. ಹೇಗೆ ಸರ್? ಎಕ್ಸ್ಪ್ರೆಸ್ 15 ಡಿಗ್ರಿ ಇನ್ ಟರ್ಮ್ಸ್ ಆಫ್ ಸ್ಟ್ಯಾಂಡರ್ಡ್ ಆಂಗಲ್. ಅವ್ಯಾವ ಸರ್? 0, 30, 45, 60, 90. ಎಕ್ಸ್ಪ್ರೆಸ್ ಅಂತಂದಾಗ ಸುಮಾರು ಕೇಸಸ್ ಬರ್ತವೆ ನಮಗೆ. ಇಲ್ಲಿ ನಾನು ಒನ್ ಆಫ್ ದಿ ಕೇಸ್ 45 ಮೈನಸ್ 30 ತಗೊಳ್ತೀನಿ. ಅಥವಾ ಇನ್ನು ಕೆಲವರು ಸೈನ್ ಆಫ್ 60 ಮೈನಸ್ 45 ತಗೊಳ್ತಾರೆ. ಹೌದಾ? ಹೇಗೆ ಬೇಕಾದರೂ ಬೇರೆ ಇವೆಲ್ಲ ಸ್ಟ್ಯಾಂಡರ್ಡ್ ಆಂಗಲ್ಸ್ ಅಲ್ಲೇ ಇರಬೇಕು. ನಿನಗೆ ಏನೆಲ್ಲ ಪಾಸಿಬಿಲಿಟೀಸ್ ಇದೆಯೋ ಆ ಪಾಸಿಬಿಲಿಟಿ ತಗೋ. ಬಟ್ ಇಲ್ಲಿ ಬರುವಂತ ಪಾಸಿಬಿಲಿಟಿ ಟೇಬಲ್ ಅಲ್ಲಿ ಇರಬೇಕು ವ್ಯಾಲ್ಯೂಸ್. ನೋಡಿ, 45 ಇಸ್ ಸ್ಟ್ಯಾಂಡರ್ಡ್ ಆಂಗಲ್, 30 ಸ್ಟ್ಯಾಂಡರ್ಡ್ ಆಂಗಲ್, 60 ಸ್ಟ್ಯಾಂಡರ್ಡ್ ಆಂಗಲ್, 45 ಯಾವ್ದಾದ್ರು ಬರ್ಕೋ. ಬಟ್ ಸ್ಟ್ಯಾಂಡರ್ಡ್ ಆಂಗಲ್ ಆಗಿರ್ಬೇಕಿದು. ಟೇಬಲ್ ಇರ್ತಕ್ಕಂಥ ನಾವು ಫೆಮಿಲಿಯರ್ ಕರೆದಿರ್ತಕ್ಕಂಥ ವ್ಯಾಲ್ಯೂಸ್ 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90, ಅವು ಸ್ಟ್ಯಾಂಡರ್ಡ್ ಆಂಗಲ್. ನೀನು ಹೇಗಾದ್ರೆ ಎಕ್ಸ್ಪ್ರೆಸ್ ಮಾಡು, ಅವು ಇಲ್ಲಿ ಬರತಕ್ಕಂಥ ಆಂಗಲ್ಸ್ ಆದಷ್ಟು ಸ್ಟ್ಯಾಂಡರ್ಡ್ ಆಂಗಲ್ಸ್ ಇರಬೇಕು. ಹೌದಾ? ಕೆನ್ ವಿ ರೈಟ್ sin 15 ಆಸ್ 60 ಮೈನಸ್ 60 ಅಲ್ಲ, ಸಮ್ 70 ಮೈನಸ್ 55. 70 ಮೈನಸ್ 55 ಕೂಡ ಎಷ್ಟು? 15 ಡಿಗ್ರಿ. ಮತ್ತೆ ಯಾಕೆ ಬರೀಕ್ ಆಗಬಾರ್ದು? ಇದು 55 ಸ್ಟ್ಯಾಂಡರ್ಡ್ ಅಲ್ಲ, 17 ಸ್ಟ್ಯಾಂಡರ್ಡ್ ಅಲ್ಲ. ಸೊ ಇವರ್ ಎಕ್ಸ್ಪ್ರೆಷನ್ ಇಸ್ ರಾಂಗ್. ಆ ರೀತಿ ಮಾಡ್ಕೊಡೋದು. ಟೇಬಲ್ ವ್ಯಾಲ್ಯೂಸ್ ಸಿಗೋಂತ ನಂಬರಿಂಗ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೇಕು. 15 ಟೇಬಲ್ ವ್ಯಾಲ್ಯೂಸ್ ಅಲ್ಲೇ ನಾವು ಸ್ಟ್ಯಾಂಡರ್ಡ್ ಆಂಗಲ್ಸ್ ಅಂತ ಕರೀತಾ ಇದೀವಿ. ಆಗ್ಬೋದಾ? ಎಸ್, ಯಾವುದೋ ಒಂದು ಆಪ್ಷನ್ ತಗೊಳ್ಳೋಣ. ಇದಾದ್ರೂ ಪ್ರೂವ್ ಮಾಡ್ಕೋ, ಇದಾದ್ರೂ ಪ್ರೂವ್ ಮಾಡ್ಕೋ. ಎಸ್, ನೌ ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ ಸೈನ್ ಆಫ್ ಎಕ್ಸ್ ಮೈನಸ್ ವೈ. ಹೌದಾ? ಫಾರ್ಮುಲಾ sin x cos y ಮೈನಸ್ ಕಾಸ್ ಎಕ್ಸ್ ಸೈನ್ ವೈ. ಗೊತ್ತಾಗ್ತಿದ್ಯಾ? ಈ ಫಾರ್ಮುಲಾ ಬರ್ಕೊಳ್ಳಬೇಕಂತಲ್ಲ, ಈಸಿ ಆಗುತ್ತೆ ಬರ್ಕೊಂಡ್ರಿ ಅಂತ. ಎಸ್, ಅಲ್ಲಿಗೆ ದಿಸ್ ಈಸ್ ಈ ಫಾರ್ಮುಲಾ ಅಪ್ಲೈ ಮಾಡ್ತಾ ಇದ್ದೀನಿ. ಏನು ಬರುತ್ತೆ? sin 45 ಇಂಟು ಕಾಸ್ 30 ಮೈನಸ್ ಕಾಸ್ 45 ಇಂಟು sin 30. ಈ ವ್ಯಾಲ್ಯೂಸ್ ಎಲ್ಲ ನಮಗೆ ಗೊತ್ತು. ಏನು? sin 45 1/√2, ಕಾಸ್ 30. ಈ ಟೇಬಲ್ ಅಲ್ಲಿ ಸೈನ್ ವ್ಯಾಲ್ಯೂಸ್ ಕಾಸ್ ವ್ಯಾಲ್ಯೂಸ್ ರಿವರ್ಸ್ ಆಗಿರೋದ್ರಿಂದ ಕಾಸ್ 30 sin 60 ಎರಡೇ ಒಂದಾಯ್ತು. ಅಲ್ಲಿಗೆ √3/2 ಬರುತ್ತೆ. ಯಾವುದು? ಕಾಸ್ 30 ವ್ಯಾಲ್ಯೂಸ್ ಕಲ್ತ್ಕೋಬೇಕು. ಮೈನಸ್ ಕಾಸ್ 45 ಅದು 1/√2. sin 30 ಬಂದು 1/2 ಬರುತ್ತೆ. ವಾಟ್ ಈಸ್ ದ ಸಿಂಬಲ್ ಹಿಯರ್? ಇಂಟು. ಸೊ ವಿ ಹ್ಯಾವ್ ಟು ಮಲ್ಟಿಪ್ಲೈ. √3/2√2. ವಾಟ್ ಈಸ್ ದ ಸಿಂಬಲ್ ಹಿಯರ್? 1 into 1 1 ಬರುತ್ತೆ. ಸೊ ವಿ ಹ್ಯಾವ್ 2√2. ಶೂರಾ? ಅಗೈನ್ ವಾಟ್ ಈಸ್ LCM? 2√2 LCM.
root 3 minus 1. This is the value of sin 15. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಇಲ್ಲಿ ಎಕ್ಸ್ಟ್ರಾ ಬರೆದಿರ್ತೀನಿ ಇದನ್ನು ನೀವು. ದಿಸ್ ಇಸ್ ಆಲ್ಸೋ ದಿ ವ್ಯಾಲ್ಯೂ ಆಫ್ ಕಾಸ್ 75 ಆಗಿರುತ್ತೆ. ಆಮೇಲೆ ಪ್ರೂವ್ ಮಾಡ್ತೀನಿ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಅಲ್ಲಿಗೆ ಸೈನ್ 15 ಡಿಗ್ರಿ ಎಷ್ಟು ಬರುತ್ತೋ ಕಾಸ್ 75 ಕೂಡ ಅಷ್ಟೇ ಬರುತ್ತೆ. ಅದಿನ್ನೂ ಪ್ರೂವ್ ಮಾಡಿಲ್ಲ, ಆದ್ರೆ ಇಲ್ಲಿ ಸೈಡ್ ವರ್ಕಲ್ಲಿ ತೋರಿಸಿರ್ತೀನಿ, ನೀವು ಪೆನ್ಸಿಲಲ್ಲಿ ಬೇಕಾದ್ರೆ ಇಲ್ಲಿ ಮಾರ್ಕ್ ಮಾಡ್ಕೋಬೋದು. ಇನ್ನೇನು ರೆಡ್ಡಿಂಗು ಬರೀ ಈಗ ನೀವು ಈ ಕ್ಲಾಸಲ್ಲಿ ಯೂಸ್ ಮಾಡೋಲ್ಲ, tan 3x ಫಾರ್ಮುಲಾ ಮುಗಿಸ್ಬಿಟ್ಟಿದ್ರೆ ಅದಕ್ಕೆ ಸ್ಟಾರ್ ಮಾರ್ಕ್ ಹಾಕೊಂಡ್ರೆ ಸಾಕು. ಅರ್ಥ ಆಯ್ತಾ? ಸೈನ್ 15 ವ್ಯಾಲ್ಯೂ ಬರ್ದು ಇದೇನು ಸರ್ ಇಲ್ಲಿ ಕಾಸ್ 75 ಬರ್ದಿರಾ? ಸೈನ್ 15 ಕಾಸ್ 75 ಇನ್ನು ಮುಂದೆ ಎರಡೂ ಒಂದೇ ವ್ಯಾಲ್ಯೂಸ್. ಮತ್ತೆ ಇಲ್ಲಿ 75 ಬರುತ್ತೆ, ಸೈನ್ 75 ವ್ಯಾಲ್ಯೂಸ್ ಅಲ್ಲಿ ಇಲ್ಲಿ ಪ್ಲಸ್ ಬರುತ್ತೆ ಅಷ್ಟೇ. ಇಫ್ ಇಟ್ ಇಸ್ ಸೈನ್ 75 ನ್ಯೂಮರೇಟರ್ ವಿ ಹ್ಯಾವ್ ಓನ್ಲಿ ಪ್ಲಸ್ ಸೈನ್, ಅದು ಕಾಸ್ 15 ಈಕ್ವಲ್ ಆಗುತ್ತೆ. ದಟ್ ಇಸ್ ಈಕ್ವಲ್ಸ್ ಟು ಕಾಸ್ 15 ಆಲ್ಸೋ. ಗೊತ್ತಾಗ್ತಿದೆ? ಹಾಗೆ ಮಾಡ್ತೀನಿ, ಇದೇನು ಮಾಡಿದಿರಾ ಇದಕ್ಕೆ ಅಡ್ಜಸ್ಟ್ ಮಾಡಿ ಅಂತ ಹೇಳಿಲ್ಲ, ಅದು ನೆಕ್ಸ್ಟ್ ಪ್ರಾಬ್ಲಮ್ ಮಾಡ್ತೀನಿ. ಅಲ್ಲಿಗೆ ಸೈನ್ 15 ಡಿಗ್ರಿ ನೆನ್ಪಿಟ್ಕೋಬೇಕಾ ಸರ್? ಇಟ್ಕೊಂಡ್ರೆ ರೇರ್ ಪ್ರಾಬ್ಲಮ್ಸ್ ಅಲ್ಲಿ ಯೂಸ್. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಸೈನ್ 15 ಕಂಡುಕೊಳ್ಳೋಕೆ ಟೈಮ್ ಆಗ್ಬಿಡುತ್ತೆ, ನೆನ್ಪಿಟ್ಕೊಳ್ಳೋದು ಒಳ್ಳೇದು. ಆಯ್ತಾ? ಇಲ್ಲಿ ನಾನು ಒಂದು ಆನ್ಸರ್ 2 ಕ್ವಶನ್ಗೆ ಅಂತ ಹೇಳಿರ್ತೀನಿ, ನಿಮ್ಮ ಮೆಮೊರಿ ಇದ್ರೆ ಮೆಮೊರಿಯಲ್ಲಿ ಸೇವ್ ಮಾಡ್ಕೊಂಬಿಡಿ. ಸೈನ್ 15 cos 75 both are same, in which minus sign is there in numerator. root 3 1 2 root are common. ಆಯ್ತಾ? ಸೇಮ್ ಇದೆ. ಫೈಂಡ್ ದ ವ್ಯಾಲ್ಯೂ ಅಂತಿರೋದ್ರಿಂದ ಹೌ ವಿ ಕ್ಯಾನ್ ಎಕ್ಸ್ಪ್ರೆಸ್. ಆಗಲೇ 45 ಮೈನಸ್ 30 ಬರ್ಕೊಂಡಿದ್ದೆವು, ಈಗ 60 ಮೈನಸ್ 45 ಬರ್ಕೊಳ್ಳಿ ನೋಡೋಣ. ಹಂಗೂ ಮಾಡ್ಬೋದು. 45 ಮೈನಸ್ 30 ಹಾಗೂ ಮಾಡ್ಕೋ, ಬರುತ್ತೆ, ಖಂಡಿತವಾಗ್ಲೂ ಬರುತ್ತೆ. ಓಕೆ, ಯಾವ ಫಾರ್ಮುಲಾ ಇದು? ಕಾಸ್ ಆಫ್ ಎ ಮೈನಸ್ ಬಿ. ಕಾಸ್ ಆಫ್ ಎ ಮೈನಸ್ ಬಿ ಫಾರ್ಮುಲಾ ನಾವೇನು ಹೇಳ್ತೀವಿ? ಕಾಸ್ ಆಫ್ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಕಾಸ್ ವೈ, ಆಪೋಸಿಟ್ ಸೈನ್. ಕಾಸ್ ಫಾರ್ಮುಲಾದಲ್ಲಿ ಮೈನಸ್ ಇದ್ರೆ ಪ್ಲಸ್ ಬರುತ್ತೆ, ಸೈನ್ ಎಕ್ಸ್ ಇಂಟು ಸೈನ್ ವೈ ಬರುತ್ತೆ. ದಿಸ್ ಇಸ್ ದ ಫಾರ್ಮುಲಾ ವಿಚ್ ವಿ ಹ್ಯಾವ್ ಟು ಯೂಸ್ ಇನ್ ದಿಸ್ ಸಮ್. ಅರ್ಥ ಆಯ್ತಾ? ಅದು ಅಲ್ಲಿಗೆ ಏನಾಗುತ್ತಿದ್ದು ಕ್ವಶನ್ ಅಲ್ಲೇ ಇಲ್ಲಿ ಆನ್ಸರ್ ಕೆಳಗಡೆ ಬರೆಯಕ್ಕೆ ಹೋಗ್ತೀನಿ ನಾನು. ಇದರದ್ದು ಆನ್ಸರ್ ಇಲ್ಲಿ ಬರೆಯಕ್ಕೆ ಹೋಗ್ತೀನಿ. ಕಾಸ್ 15 ಡಿಗ್ರಿ after formula try to express in terms of cos compound angle. Cos 15 is equal to cos of 60 minus 45. ಇದನ್ನು ಬೇಕಾದ್ರೆ 45 minus 30 ಬರ್ಕೊ. ಈಗ ಈ ಫಾರ್ಮುಲಾ ಯೂಸ್ ಮಾಡೋಣ. ಎಸ್ cos 60 cos 45 ಪ್ಲಸ್ sin 60 sin 45 ಆಗ್ಬೋದಾ? cos 60 1/2 ವ್ಯಾಲ್ಯೂಸ್ ಪರ್ಫೆಕ್ಟ್ ಆಗಿರಬೇಕು. cos 45 1/√2, sin 60 √3/2, sin 45 1/√2. What is the symbol? Into 1 into 1 1, 2 into √2 2√2, plus √3 into 1 √3 divided by 2√2. That is equal to √3 plus 1 divided by 2√2. ಹಿಂಗೆ ಬಂದು ಸರ್ ಎಲ್ ಸೇಮ್ ತಗೊಂಡೆ. 1 plus √3 ಅಂದ್ರು √3 plus 1 ಅಂದ್ರೆ ಬೋತ್ ಆರ್ ಸೇಮ್. ಏನಿದು? cos 15. ಇನ್ನೊಂದು ನೆನ್ಪಿಟ್ಕೋ, ಇದು ಸಿಂಪಲ್ ಲಾಜಿಕ್. ಸೈನ್ 75 ಕೂಡ ಇದೇ ಆನ್ಸರ್ ಆಗುತ್ತೆ. ಹೌದಾ ಸರ್? ಹೌದು. ಅಲ್ಲಿಗೆ ಒನ್ ವ್ಯಾಲ್ಯೂ ಈಸ್ ಆನ್ಸರ್ ಫಾರ್ 2 ಡಿಫರೆಂಟ್ ಕ್ವಶನ್ಸ್. ಅದು ಈ ಟಾಪಿಕ್ ಅಲ್ಲಿ ಮಾತ್ರ, ಎಲ್ಲ ಪ್ರಾಬ್ಲಮ್ಸ್ ಅಲ್ಲಿ ಆಗಿರೋಕ್ಕೆ ಸಾಧ್ಯವಿಲ್ಲ. ಆಗಲೇ ಸೈನ್ 15 ಕಂಡಿಡಿದ್ವು, ಅದು ಕಾಸ್ 75 ಈಕ್ವಲ್ ಅಂತ ಹೇಳಿ. ಈಗ ಕಾಸ್ 15 ಕಂಡಿಡಿದೆ, ಕಾಸ್ 15 ಡಿಗ್ರಿ ಇದು 15 ಇದು. ಕಾಸ್ 15 ಡಿಗ್ರಿ ಇಸ್ ಈಕ್ವಲ್ ಟು ಸೈನ್ 75, ಅದು ಇಷ್ಟ ಬರುತ್ತೆ. ಈಗ ಮಾಡ್ತೀವಿ ಅವೆರಡೂ, ಏನು ಬಿಡೋದಿಲ್ಲ. ಆದ್ರೂ ವ್ಯಾಲ್ಯೂಸ್ ನೆನ್ಪಿಟ್ಕೊಂಡ್ರೆ ಹೇಗೆ ಬರುತ್ತೆ. ಅರ್ಥ ಆಯ್ತಾ? ಎಸ್, ಪ್ರಾಬ್ಲಮ್ ನಂಬರ್ 3. ಫೈಂಡ್ ದ ವ್ಯಾಲ್ಯೂ ಆಫ್ ಕಾಸ್ 75. ಈ ಕಾಸ್ 75ನ ಸ್ಟ್ಯಾಂಡರ್ಡ್ ಆಂಗಲ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಕ್ಕೆ ಟ್ರೈ ಮಾಡಬೇಕು. ಏನಿರ್ಬೋದು ಸರ್ ಅದು? 45 ಪ್ಲಸ್ 30 75 ಬರುತ್ತಾ? ಖಂಡಿತವಾಗ್ಲೂ ಬರುತ್ತೆ. ಬೇರೆ ಆಪ್ಷನ್ ಏನಾದ್ರು ಇದೆಯಾ ಸರ್? 90 ಮೈನಸ್ 15 ವ್ಯಾಲ್ಯೂ ಏನು ಇವಾಗ ಗೊತ್ತಾಯ್ತು. ಅದು ಕೂಡ ಸೈನ್ 15 ವ್ಯಾಲ್ಯೂ ರ್ಯಾಷನಲ್ ನಂಬರ್ಸ್ ಅಲ್ಲಿ ಬಂದಿದೆ. ಸ್ವಲ್ಪ ಸಿಂಪ್ಲಿಫಿಕೇಶನ್ ಕಷ್ಟ ಆಗುತ್ತೆ. ಸೈನ್ 90 ಕಾಸ್ 90 ಏನು 0 1 ಬರ್ದಾಕ್ತಿವಿ. ಆದರೆ 15 ಡಿಗ್ರಿ ಇವಾಗ ತಾನೇ ಕಂಡಿಡ್ತಾ ಇದೀವಿ, ಇನ್ನೂ ಪರ್ಫೆಕ್ಟ್ ಆಗಿಲ್ಲ. ಅದಕ್ಕೋಸ್ಕರ 15 ಅಲ್ಲಿ ಎಕ್ಸ್ಪ್ರೆಸ್ ಮಾಡಕ್ಕೆ ಹೋಗ್ಬೇಡಿ. ಈಗ ಇದು ಯಾವ ಫಾರ್ಮುಲಾ ಕೆಳಗಡೆ ಬರುತ್ತೆ ಅಂದಾಗ ಕಾಸ್ ಎಕ್ಸ್ ಪ್ಲಸ್ ಕಾಸ್ ವೈ. ಇಲ್ಲಿ ಪ್ಲಸ್ ಇದ್ರೆ ಆನ್ಸರ್ ಮೈನಸ್ ಅಲ್ಲಿ ಬರುತ್ತೆ ಕಾಸ್ ಅಲ್ಲಿ. ಹೌದಾ? ಕರೆಕ್ಟಾ? ಎಸ್, ಕಾಸ್ 45 ಕಾಸ್ 30 ಮೈನಸ್ sin 45 sin 30. If it is minus, this is plus. That is equal to 1/√2. ಯಾವ್ದು 1/√2? cos 45. cos 30 ಎಷ್ಟು? √3/2. sin 45 1/√2.
sin 30 1 by 2 into symbol is there, root 3 into 1, root 3 divided by 2 root 2, 1 into 1, 1 divided by 2 root 2. What is the LCM here? 2 root 2. ಅಲ್ಲಿಗೆ ಇದು root 3 minus 1 ಬಂತು. ಇದು cos 75. ನೀವು ಸ್ವಲ್ಪ ಸ್ಪೆಷಲ್ ಅಬ್ಸರ್ವೇಷನ್ ಕೊಡಿ, ಇದು sin 15 ಡಿಗ್ರಿ ಕೂಡ ಆಗಿತ್ತು, ಅದಕ್ಕೆ ನಾನು sin 15 ಡಿಗ್ರಿ ಹತ್ರ ಪಕ್ಕದಲ್ಲಿ ಇದು cos 75 ವ್ಯಾಲ್ಯೂ ಕೂಡ ಆಗುತ್ತೆ ಅಂತ ಹೇಳಿಕೊಟ್ಟೆ. ಗೊತ್ತಾಗ್ತಿದ್ಯಾ? ಎಸ್, ಇದು ಆದಷ್ಟು ಈ ವ್ಯಾಲ್ಯೂಸ್ ನೆನ್ಪಿಟ್ಕೊಂಡ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಒಳ್ಳೇದು. ಥಿಯರಿ ಪ್ರಾಬ್ಲಮ್ಸ್ ಅಲ್ಲಿ, ಬೋರ್ಡ್ ಎಕ್ಸಾಮ್ ಪ್ರಾಬ್ಲಮ್ಸ್ ಅಲ್ಲಿ ಈ ಕಾಸ್ 75 ಬಂದಾಗ ನಾವು ಕನ್ನಡ್ಕೊಂಡ್ಬಿಡ್ಬೋದು, 1 ನಿಮಿಷ ಟೈಮ್ ವೇಸ್ಟ್ ಮಾಡಿ. ಬಟ್ ಅಲ್ಲಿ 1 ನಿಮಿಷ ಅಲ್ಲಿ 1 ಸೆಕೆಂಡ್ ಇಂಪಾರ್ಟೆಂಟ್ ಆಗಿದ್ರಿಂದ ಕೆಲವರು ಇದನ್ನು ನೆನ್ಪಿಟ್ಕೊಂಡ್ಬಿಡ್ತಾರೆ. ರೆಡ್ಡಿಂಗ್ ಪೆನ್ ಇವು ಮಾರ್ಕ್ ಮಾಡ್ಕೊಂತ ಸರ್ ಮಾಡ್ಕೊಳ್ಳಿ, ತಪ್ಪೇನಿಲ್ಲ. ಈ ವ್ಯಾಲ್ಯೂಸ್ ಕೂಡ ನಾವು ನೆನ್ಪಿಟ್ಕೋಬೇಕೆ ಸರ್ ಅಂದ್ರೆ ರೇರ್ ಕೇಸಸ್ ಅಲ್ಲಿ ಬೇಕಾಗ್ತವೆ, ಅವಾಗ ಮಾಡ್ಕೊಳಕ್ ಟೈಮ್ ಇರೋದಿಲ್ಲ ನಮಗೆ ಅಂತ ಹೇಳ್ತಿದ್ದೀನಿ. ಎಸ್, ನೆಕ್ಸ್ಟ್ ಪ್ರಾಬ್ಲಮ್ ಸ್ವಲ್ಪ ಕೇರ್ಫುಲ್ ಅಬ್ಸರ್ವೇಷನ್ ಕೊಡಬೇಕು. tan pi by 8 ಅಂತ ಇದೆ. ಇಲ್ಲಿ pi by 8 ಅಂದರೆ 45 ಡಿಗ್ರಿ ಅಂತ ನಾವು, pi by 4 ಅಂದರೆ 45 ಡಿಗ್ರಿ ಅಂತ ನಾವು ಕಲ್ತಿರೋದು. ಕನ್ವರ್ಷನ್ ಆಫ್ ಡಿಗ್ರೀಸ್ ಟು ರೇಡಿಯನ್, ರೇಡಿಯನ್ಸ್ ಟು ಡಿಗ್ರಿ ಇರಬೇಕಾದ್ರೆ pi by 4 45. ಈಗ ಇದು 8 ಆಗಬೇಕಾದ್ರೆ ಎರಡು ಕಡೆ ಏನರಿಂದ ಡಿವೈಡ್ ಮಾಡಬೇಕು? 2 ಇಂದ ಡಿವೈಡ್ ಮಾಡಬೇಕು. ಡಿವೈಡ್ ಬೈ 2 ಇದೇನಾಗುತ್ತೆ? 22.5 ಡಿಗ್ರಿ ಆಗುತ್ತೆ. ಅಲ್ಲಿಗೆ pi by 4 45 ಆದರೆ ಅದನ್ನು 2 ಇಂದ ಡಿವೈಡ್ ಮಾಡಿದಾಗ, 2 ಇಂದ ಎರಡು ಕಡೆ ಡಿವೈಡ್ ಮಾಡಿದಾಗ ಇದು 4 2 8 ಆಗುತ್ತೆ, ಅದು 22.5 ಆಗುತ್ತೆ. ಈಗ ನಾವು ಇದನ್ನ tan 22.5 ಡಿಗ್ರಿಯನ್ನು ಫೈಂಡ್ ಔಟ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಹೌದಾ? ಎಸ್. tan 22.5 ಯಾವ ಸ್ಟ್ಯಾಂಡರ್ಡ್ ಆಂಗಲ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಕ್ಕೆ ಟ್ರೈ ಮಾಡಿದ್ರು ಕೂಡ ನಿನಗೆ ಟೈಮ್ ವೇಸ್ಟ್. ಅದಕ್ಕೆ ಬೇರೆ ರೀತಿ ಸ್ಟಾರ್ಟ್ ಇದೆ. ಆ ಸ್ಟಾರ್ಟ್ ನಿನಗೆ ಎಕ್ಸಾಮಲ್ಲಿ ನೆನಪಾದರೆ ಇವರ್ ಲಕ್ಕಿ ಫೆಲೋ. ಏನು ಸರ್, tan 2x ಅನ್ನ ಬಳಸ್ಕೊಂಡು tan 2x ಫಾರ್ಮುಲಾನ ಬಳಸ್ಕೊಂಡು, ಇದು ಸ್ಕ್ವೇರ್, ಇದು ಎನ್ ಅಲ್ಲ ಎಕ್ಸ್, ಎಲ್ಲೂ ಬರೋದಿಲ್ಲ. tan 2x ಫಾರ್ಮುಲಾ ಬಳಸ್ಕೊಂಡು ಈ ವ್ಯಾಲ್ಯೂ ತೆಗಿತೀವಿ. ಯಾವ ವ್ಯಾಲ್ಯೂ? tan 22.5. ಹೌದಾ? ಪ್ಲೀಸ್ ಎಲ್ಲರಿ ನೋಡಿ, ಇಲ್ಲಿ ಎಕ್ಸ್ ವ್ಯಾಲ್ಯೂ 22.5 ಡಿಗ್ರಿ ಹಾಕ್ತೀನಿ. ಸರ್ ಫೈಂಡ್ ಔಟ್ ಮಾಡಬೇಕಾಗಿರೋದು 22.5 ಅಲ್ವಾ? ಎಕ್ಸ್ ಪ್ಲೇಸಲ್ಲಿ 22.5 ಹಾಕಿದ್ರೆ ಇಲ್ಲಿ 2 ಬೇರೆ ಉಳಿದ್ರೆ 45 ಬರುತ್ತೆ. ಅಲ್ಲಿಗೆ tan 45 ಬರುತ್ತೆ. ಸರ್ಗೆ tan 22.5 ಎಲ್ಲಿ ಬರುತ್ತೆ ಅಂತ ನೀವು ಥಿಂಕ್ ಮಾಡ್ತಿರ್ಬೋದು, ಆದರೆ ಇಲ್ಲಿ 45 ಬರ್ಬೋದು, ಆದರೆ ಇಲ್ಲಿರೋದು ಬರೀ ಎಕ್ಸು. ಅವಾಗ 22.5ನ ಯಾವ 2 ಇಂದನೂ ಮಲ್ಟಿಪ್ಲೈ ಮಾಡೋ ಅವಶ್ಯಕತೆ ಇಲ್ಲ, ಇಲ್ಲೂ ಅದರಿಂದ ಸಿಗುತ್ತೆ ನಮಗೆ tan 22.5. ಆಯ್ತಾ? ಈ ಸ್ಟಾರ್ಟ್ ನೆನಪಾಗೋದಿಲ್ಲ. ನಾನು ಪ್ರತಿಯೊಂದು ಸ್ಟೆಪ್ ಡಿಫ್ರೆಂಟ್ ರಿಂಕಲ್ ಬರೀತಾ ಇದ್ದೇನೆ, ಅಂದರೆ ಕನ್ಫ್ಯೂಷನ್ ಆಗೋದು ಬೇಡ ಅಂತ. ಅಲ್ಲಿಗೆ tan 2 into 22.5 is equals to 2 tan 22.5 degree divided by degree 1 minus tan square 22.5 degree. ಇಲ್ಲಿ ಸ್ವಲ್ಪ ಇದು tan 45 ಆಯಿತು. ಹೌದಾ? 2 into 22.5. ಇಲ್ಲಿ ಏನು ಮಾಡ್ತೇನೆ, ಈ ಬರ್ಕೊಳಕ್ಕೆ ಅನುಕೂಲವಾಗಿರಲಿ ಅಂತ ಈ tan 22.5ನ ಸ್ವಲ್ಪ ಹೊತ್ತು ಎಕ್ಸ್ ಅಂತ ಇಟ್ಕೊಳ್ತೇನೆ. ಎಕ್ಸ್ ಇಲ್ಲಿ ಕಾಣಿಸ್ತಿಲ್ಲ, ಎಕ್ಸ್ ಅದು ಎಕ್ಸ್ ಅಂತ ಟ್ರೀಟ್ ಮಾಡಿ. ಆಗೇನಾಗುತ್ತೆ, 2x ಡಿವೈಡೆಡ್ ಬೈ 1 ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಇದು tan 45 1, ದಟ್ ಈಸ್ 2x ಡಿವೈಡೆಡ್ ಬೈ 1 ಮೈನಸ್ ಎಕ್ಸ್ ಸ್ಕ್ವೇರ್. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಈ ರೀತಿ ಬರುತ್ತೆ. ಇದನ್ನ ಒಳಗಡೆ ತಗೊಂಡಾಗ ಆ ಕಡೆಗೆ ಹೋದರೆ ಪ್ಲಸ್ ಆಗುತ್ತೆ, ಆಲ್ರೆಡಿ 2x ಇದೆ. ಇದು ಆ ಕಡೆಗೆ ಹೋದಾಗ ಮೈನಸ್ ಆಗುತ್ತೆ, ಈಸ್ ಈಕ್ವಲ್ ಟು 0 ಈ ಕಡೆ ಇರುತ್ತೆ. ಹೆಂಗೆ ಯಾವ ಕಡೆ ಬೇಕಾದ್ರೂ ನಾವು ಈ 0 ಮೇಂಟೈನ್ ಮಾಡ್ಕೋಬಹುದು. ಡಸ್ ಇಟ್ ಎ ಕ್ವಾಡ್ರಾಟಿಕ್ ಈಕ್ವೇಷನ್? ಎಸ್, ಖಂಡಿತವಾಗ್ಲು. ಶೆಲ್ ಬಿ ಫ್ಯಾಕ್ಟರೈಸ್? ಏನೋ ಟ್ರೈ ಮಾಡಿ. ಫ್ಯಾಕ್ಟರ್ಸ್ ಆಗಂಗಿದ್ರೆ ಮಾಡೋಣ, ಇಲ್ಲಾಂದ್ರೆ ಫಾರ್ಮುಲಾ ಹಾಕೋಣ. ಫ್ಯಾಕ್ಟರ್ಸ್ ಆಗಂಗಿದ್ರೆ ನೋಡಿ, ಇಲ್ಲಾಂದ್ರೆ ಡಸ್ ಇಟ್ ಎ ಕ್ವಾಡ್ರಾಟಿಕ್ ಈಕ್ವೇಷನ್? ಹೌದು. ಇದು ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 1 ಇಸ್ ಈಕ್ವಲ್ ಟು 0. ಎ ಎಷ್ಟು? 1, ಬಿ ಎಷ್ಟು? 2, ಸಿ ಎಷ್ಟು? -1. ಫ್ಯಾಕ್ಟರ್ಸ್ ಆದರೆ ಫ್ಯಾಕ್ಟರ್ಸ್ ಮಾಡಿ, ಇಲ್ಲ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಕ್ಕೆ ಫಾರ್ಮುಲಾ ಹಾಕ್ತೀವಿ ಅಂದರೆ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಹೋಲ್ ಡಿವೈಡೆಡ್ ಬೈ 2a ಹಾಕೋಣ ಅಂದ್ರೆ ಹಾಕ್ರಿ. ಅರ್ಥ ಆಯ್ತಾ? ಎಸ್,
ಫ್ಯಾಕ್ಟರ್ಸ್ ಆಗೋ ಸಾಧ್ಯತೆಗಳು ಕಡಿಮೆ, ಅದಕ್ಕೆ ಹೀಗೆ ಹಾಕಿದೆ ನಾನು. ಆಯಿತಾ? ಇಲ್ಲಿ ಸ್ವಲ್ಪ ಹಿಂಗೆ ಚೇಂಜ್ ಮಾಡ್ತೀನಿ, ಮತ್ತೆ ಕನ್ಫ್ಯೂಷನ್ ಆಗುತ್ತೆ. ಇಲ್ಲಿ ನೋಡಿ ಈಗ ದಟ್ ಈಸ್ ಈಕ್ವಲ್ ಟು ಮೈನಸ್ ಬಿ ಅಂದಾಗ 2 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಅಂದಾಗ 4 ಮೈನಸ್ 4ac ಇಲ್ಲಿ ಇಲ್ಲೊಂದು ಮೈನಸ್ ಇದೆ, ಸಿ ಅಲ್ಲಿ ಒಂದು ಮೈನಸ್ ಇದೆ, ಮೈನಸ್ 4ac ಗೊತ್ತಾಯ್ತಾ? ಮೈನಸ್ 4ac ಸಿ ಯಲ್ಲಿ ಒಂದು ಮೈನಸ್ ಇರೋದ್ರಿಂದ ಇದು 4 ಆಗುತ್ತೆ, ಡಿವೈಡೆಡ್ ಬೈ 2a ಬರುತ್ತೆ. ಹೌದಾ? ದಟ್ ಈಸ್ ಈಕ್ವಲ್ ಟು ಮೈನಸ್ 2, ಇದು 4 ಪ್ಲಸ್ 4 8, ರೂಟ್ 8 4 2s ಬರೀತೀವಿ. 4 ಪ್ಲಸ್ 4 ಎಷ್ಟು? 8. ರೂಟ್ 8 4 2s ಅಂತ ಬರೆಯಾಗ 4 ಆಚೆ ಬರುತ್ತೆ, 2 ಆಚೆ ಬರೋಕ್ಕಾಗಲ್ಲ, ಬಿಕಾಸ್ ರೂಟ್ 4 ಇಸ್ 2, ಬಟ್ ರೂಟ್ 2 ಇಸ್ ರೂಟ್ 2. ಆವಾಗ ಪ್ಲಸ್ ಆರ್ ಮೈನಸ್ 2 ರೂಟ್ 2 ಬರುತ್ತೆ, ಡಿವೈಡೆಡ್ ಬೈ 2. ಹೌದಾ? ವಾಟ್ ಈಸ್ ಎಕ್ಸ್? ಎಕ್ಸ್ ಅನ್ನು ಏನಂತ ತಗೊಂಡಿದ್ದೀವಿ ನಾವಿಲ್ಲಿ? tan 22.5 ತಗೊಂಡಿದ್ದೀವಿ. ಹೌದಾ? ಇಲ್ಲಿ ಮೈನಸ್ 2 ಪ್ಲಸ್ 2 ರೂಟ್ 2 ಡಿವೈಡೆಡ್ ಬೈ 2. ಏನು ಬಿಟ್ಟು ಹಾಕಿದ್ದೀನಿ? ಮೈನಸ್ ಬಿಟ್ಟು ಹಾಕಿದ್ದೀನಿ. ಹೇಳ್ತೀನಿ ಯಾಕೆ ಬಿಟ್ಟೆ ಅಂತ ಹೇಳ್ತೀನಿ. ವಾಟ್ ಈಸ್ ದ ಕಾಮನ್ ಫ್ಯಾಕ್ಟರ್? 2 ಈಸ್ ದ ಕಾಮನ್ ಫ್ಯಾಕ್ಟರ್. ಮೈನಸ್ 1 ಪ್ಲಸ್ ರೂಟ್ 2 ಡಿವೈಡೆಡ್ ಬೈ 2 ಆಗುತ್ತೆ. 2 ಗೆಟ್ ಕ್ಯಾನ್ಸಲ್. ಅಲ್ಲಿಗೆ tan 22.5 ಡಿಗ್ರಿ ಕಾಣಿಸ್ತಿದೆಯಾ? 100%. ಇಸ್ ಈಕ್ವಲ್ಸ್ ಟು, ನೋಡಿ ಇಲ್ಲಿ ಏನು ಉಳಿದಿದೆ ಅದು ಬರೀತೀನಿ. ಏನು ಉಳಿದಿದೆ ಅದು ಬರೀತೀನಿ. ರೂಟ್ 2 ಮೈನಸ್ 1 ಇಲ್ಲಿ, ಬಿಕಾಸ್ tan pi by 8 ಅನ್ನೋದು 22.5 ಡಿಗ್ರಿ. 22.5 ಡಿಗ್ರಿ ಈಸ್ ಇನ್ ವಿಚ್ ಕ್ವಾಡ್ರೆಂಟ್? ಫಸ್ಟ್ ಕ್ವಾಡ್ರೆಂಟ್. 0 to 90 ಬರುತ್ತೆ. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ tan ಏನು? ಪಾಸಿಟಿವ್. ಅಲ್ಲಿಗೆ ಗ್ರೇಟರ್ ದ್ಯಾನ್ 0 ಇನ್ ಫಸ್ಟ್ ಕ್ವಾಡ್ರೆಂಟ್ ಅಂತ ಬರೆದಿರ್ತೀನಿ. ಕಾಣಿಸ್ತಿದ್ಯಾ? ಫಸ್ಟ್ ಕ್ವಾಡ್ರೆಂಟ್ ಏನೇನು ಕಾಣಿಸ್ತಿದೆಯಾ, ಏನೇನು ಕಾಣಿಸ್ತಿಲ್ಲ, ಇದೆಲ್ಲ ಕಾಣಿಸ್ತಿದೆ. ಇಲ್ಲಿ ಟ್ಯಾನ್ ಸ್ವಲ್ಪ ಈ ಕಡೆಗೆ ಬೇಕಾದರೆ ಬರೀತೀನಿ. ಇಲ್ಲಿ ನಮ್ಗೆ ಏನು ಉಳಿದಿದೆಯೋ ಅದನ್ನು ಬೇರೆ ಇಂಕೆಲ್ಲ ಬರೀತಾ ಇದ್ದೀನಿ. tan 22.5 ಡಿಗ್ರಿ ಅಥವಾ tan pi by 8 is equals to root 2 minus 1 divided by 2, because tan pi by 8 is positive in first quadrant. Quadrant answer ಬಂತಿಲ್ಲಿ. ಕ್ವಾಡ್ರೆಂಟ್ ಸ್ಪೆಲ್ಲಿಂಗು. pi by 8 ಅಂದರೆ 22.5. 22.5 ಯಾವ ಕ್ವಾಡ್ರೆಂಟ್ ಬರುತ್ತೆ? ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ tan ಏನು? ಪಾಸಿಟಿವ್. ಈಗ ನಾನೇನು ಹೇಳ್ಕೊಡ್ಬೇಕು ನಿಮಗೆ? ಮೈನಸ್ ಯಾವೂರ್ಗೂ ಐತೆ ಸರ್ ಇಲ್ಲಿ ಅಂತ ಹೇಳ್ಕೊಡ್ಬೇಕು. ಇಲ್ಲಿ ಮೈನಸ್ ತಗೊಂತೆ ಅಂತ ಇಟ್ಕೋ, ಆವಾಗ ಇಲ್ಲೂ ಕೂಡ ಮೈನಸ್ ಬರುತ್ತೆ. ಮೈನಸ್ ರೂಟ್ 2 ಅದು ನೆಗೆಟಿವ್, ಮೈನಸ್ 1 ಅದು ನೆಗೆಟಿವ್. ಎರಡು ನೆಗೆಟಿವ್ ವ್ಯಾಲ್ಯೂಸ್ ಆಡ್ ಮಾಡಿದಾಗ ನಿನಗೆ ಏನು ಬರುತ್ತೆ? ಮತ್ತೆ ನೆಗೆಟಿವ್ ಬರುತ್ತೆ. ಬಟ್ tan pi by 8 is in first quadrant which is positive. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಎಲ್ಲ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಪಾಸಿಟಿವ್, ಅದಕ್ಕೆ tan ಕೂಡ ಪಾಸಿಟಿವ್. ಅದಕ್ಕೆ ನಾನು ಇಲ್ಲಿಂದ ಇಲ್ಲಿಗೆ ಮೈನಸ್ ಬಿಟ್ಟಿದ್ದೀನಿ. ಅರ್ಥ ಆಯ್ತಾ? ಇಲ್ಲಿ 2 ಹೆಗ್ರೋಗ್ಬಿಟ್ಟಿದೆ, ಫಾರ್ಮುಲಾ 2 ಹೆಗ್ರೋಗ್ಬಿಟ್ಟಿದೆ. ಇಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಮೈನಸ್ ಮಿಸ್ ಆಗ್ಬಿಟ್ಟಿದೆ. ಆ ಮೈನಸ್ ಹಿಂಗ್ ಮಿಸ್ ಆಯ್ತು ಅನ್ನೋದು ಇಲ್ಲಿ ಬರ್ದಿದ್ದೀನಿ. ಮತ್ತೆ ಇಲ್ಲಿ ಇದರಲ್ಲಿ ಮೈನಸ್ 2 ಕಾಮನ್ ತೆಗಿಯಂಗಿಲ್ಲ, ಜಸ್ಟ್ 2 ಕಾಮನ್ ತೆಗಿಬೇಕು. ಮೈನಸ್ 1 ಇಲ್ಲಿರುತ್ತೆ, ಪ್ಲಸ್ ರೂಟ್ ಇಲ್ಲಿರುತ್ತೆ. ಸಿಂಪ್ಲಿಫಿಕೇಶನ್. ಅಲ್ಲಿಗೆ tan 22.5 ವ್ಯಾಲ್ಯೂ 2 to get cancelled. ರಾಂಗ್ ಬರ್ತೀನಿ. tan 22.5 ವ್ಯಾಲ್ಯೂ or tan pi by 2 ವ್ಯಾಲ್ಯೂ ಈಸ್ ಓನ್ಲಿ ರೂಟ್ 2 ಮೈನಸ್ 1. ಈ ತರ ನೆನ್ಪಿಟ್ಕೋಬೇಕು. ಇದು ಮೆಮೊರೇಬಲ್ ಸರ್, ಹೌದು. ಕಾಂಪಿಟೇಟಿವ್ ಎಕ್ಸಾಂಪಲ್ಸ್ ಅಲ್ಲಿ ಇದು ನೆನ್ಪಿಟ್ಕೋಬೇಕು. ಮಾಡ್ಕೋಬೇಕಂತಂದ್ರೆ ತುಂಬಾ ಲೆಂತ್ ಆಗುತ್ತೆ. ಸೊ ನೀನು ರೆಡ್ಡಿಂಗ್ ಪೆನ್ ಮತ್ತೆ ಯೂಸ್ ಮಾಡಬೇಕು. sin 15ಗೆ cos 75ಗೆ, cos 15ಗೆ sin 75ಗೆ, ಎರಡು ಕ್ವಶನ್ಗೆ ಒಂದೊಂದು ವ್ಯಾಲ್ಯೂ ಬರುತ್ತೆ. ಅವು ರೆಡ್ಡಿಂಗ್ ಮಾರ್ಕ್ ಮಾಡ್ಕೋ. ಇದು ಖಂಡಿತವಾಗ್ಲೂ tan 22.5 ಎಷ್ಟು ಅಂದಾಗ ರೂಟ್ 2 ಮೈನಸ್ 1 ಅಂತ ಪರ್ಫೆಕ್ಟ್ ಆಗಿರ್ಬೇಕು ನೀನು. ಇದು ರೆಡ್ಡಿಂಗ್ ಪೆನ್ ಮಾರ್ಕ್ ಮಾಡಲೇಬೇಕು. ಮೆಮೊರಬಲ್ ಥಿಂಗ್. ಕಾಂಪಿಟೇಟಿವ್ಸ್ ಅಲ್ಲಿ ನಾವು ಯೂಸ್ ಮಾಡೇ ಮಾಡ್ತೀವಿ. ಫಿಫ್ತ್ ಪ್ರಾಬ್ಲಮ್, sin 75 ಅಸೈನ್ಮೆಂಟ್ ನೀನೇ ಮಾಡ್ಕೋ. sin of 45 ಮೈನಸ್ 30 ಅದ್ರ ಬರ್ಕೋ, 60 ಮೈನಸ್ 45 ಅದ್ರ ಬರ್ಕೋ. ಇದಕ್ಕೆ ಆನ್ಸರ್ ಬರುತ್ತೆ. tan 15 ಒಂದು ಮಾಡ್ಕೊಟ್ಬಿಡ್ತೀನಿ. ದಟ್ ಈಸ್ tan ಆಫ್ 60 ಮೈನಸ್ 45 ಇಟ್ಕೊಳ್ಳೋಣ. ಯಾಕಂದ್ರೆ tan 45 1 ಬರುತ್ತೆ, ಬೇಗ ಸಿಂಪ್ಲಿಫಿಕೇಶನ್ ಆಗುತ್ತೆ ಅಂತ ಉದ್ದೇಶ.
ಟ್ಯಾನ್ ಆಫ್ ಎ ಮೈನಸ್ ಬಿ ಫಾರ್ಮುಲಾ ಎಲ್ಲ ಫಾರ್ಮುಲಾಸ್ ಮೇಲೆ ಪ್ರಾಬ್ಲಮ್ಸ್ ಬರ್ತದೆ. ಈಗ ಲಿಸ್ಟ್ ಔಟ್ ಏನು ಮಾಡಿದ್ರಿ ನೀವು ರೆಡ್ಡಿಂಗ್ ಪೆನ್ ತಗೊಂಡು ಅವನ್ನೆಲ್ಲ ಒಂದತ್ರ ಬರ್ಕೊಳ್ಳೋದು ಒಳ್ಳೆ ಸ್ಪೇಸ್ ಇದ್ರೆ, ಸ್ಪೇಸ್ ಇಲ್ಲ ಅಂದ್ರೆ ಎಲ್ಲಾದರೂ ಸಣ್ಣ ಬಾಕ್ಸ್ ಹಾಕೊಂಡು ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು. ಎಸ್ ಟ್ಯಾನ್ 60 ಮೈನಸ್ ಟ್ಯಾನ್ 45 ಡಿವೈಡೆಡ್ ಬೈ, ಇಲ್ಲಿ ಮೈನಸ್ ಬಂದಾಗ ಇಲ್ಲಿ ಪ್ಲಸ್ ಅಂತ ಹೇಳಿದ್ದೇನೆ, ದಟ್ ಈಸ್ ಟ್ಯಾನ್ 60 ಇಂಟು ಟ್ಯಾನ್ 45. ಇಯರ್ ಹಿಂಟು ಸಿಂಬಲ್ ಇಸ್ ದೇರ್. ಆಯ್ತಾ, ಇಲ್ಲಿ ಇಸ್ ಈಕ್ವಲ್ ಟು ಹಾಕಿದ್ದೀನಿ. ಟ್ಯಾನ್ 60 ವ್ಯಾಲ್ಯೂ ಎಷ್ಟು? √3 ಟೇಬಲ್ ಅಲ್ಲಿದೆ. ಟ್ಯಾನ್ 5/4 ವ್ಯಾಲ್ಯೂ ಅಂದರೆ 45, 1 ಪ್ಲಸ್ ಅಗೇನ್ ಟ್ಯಾನ್ 60 √3, ಟ್ಯಾನ್ 45 ಬಂದು 1. ಅದನ್ನು ನಾವು √3 ಮೈನಸ್ 1 ಡಿವೈಡೆಡ್ ಬೈ √3 ಪ್ಲಸ್ 1 ಅಂತ ಬರೀತೀವಿ. ದಿಸ್ ಇಸ್ ನಾಟ್ ಎ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಆಫ್ ಟ್ಯಾನ್ 15 ಡಿಗ್ರಿ. ಯಾಕೆ ಸರ್? ಈ ವ್ಯಾಲ್ಯೂ ನಾವೆಲ್ಲಿ ಯೂಸ್ ಮಾಡೋಕ್ಕೆ ಹೋಗಲ್ಲ. ನಿಮ್ಗೆಲ್ಲರಿಗೂ ಗೊತ್ತು, ರೂಟ್ಗಳು ಕಾಣಿಸ್ತಿದೆ, ಡಿವೈಡೆಡ್ ಬೈ ಸಿಂಬಲ್ ಕಾಣಿಸ್ತಿದೆ. ಫರ್ದರ್ ಏನು ಮಾಡಬೇಕು ಅಂತ ನಿಮ್ಮೆಲ್ಲರಿಗೂ ಗೊತ್ತು, ರ್ಯಾಷನಲೈಸ್. ಯಾವುದನ್ನು ಸರ್? ಡಿನಾಮಿನೇಟರ್ನೇ ಮಾಡೋಣ. ರ್ಯಾಷನಲೈಸ್ ಮಾಡಿದಾಗ ಡಿವೈಡೆಡ್ ಬೈ √3 ಪ್ಲಸ್ 1. ಈ ಕನ್ನಡ ಮೀಡಿಯಂ ಅವರು ಅಪವರ್ತೀಕರಣನ ಏನೋ ಅಂತ ಕರಿತೀವಿ, ರ್ಯಾಷನಲೈಸನ್ನು. ಸ್ಟೆಪ್ ಬರೆದ ಮೇಲೆ ಗೊತ್ತಾಗುತ್ತೆ ನೋಡಿ ಅವ್ರಿಗೆ ಏನು ಮಾಡಿದ್ದಾರೆ ಅಂತ. ಇದಕ್ಕೆ ಏನು ಸೈನ್ ಇರುತ್ತೋ ಅದಕ್ಕೆ ಆಪೋಸಿಟ್ ಸೈನ್ ತೊಗೊಂಡು ಡಿವೈಡ್ ಮಾಡಿ ಮಾಡಿದ್ದೀನಿ. ಅದನ್ನು ಇಂಗ್ಲೀಷಲ್ಲಿ ರ್ಯಾಷನಲೈಸೇಷನ್ ಅಂತ ಕರಿತೀವಿ, ಕನ್ನಡದಲ್ಲಿ ಅಪವರ್ತೀಕರಣ ಏನೋ ಹತ್ತೀವಿ, ಮರ್ತಿದೆ ನಾವು ವರ್ಡನ್ನು. ಎಸ್, ಈಗ ಸೇಮ್ ಥಿಂಗ್ ಇಂಟು ಸೇಮ್ ಥಿಂಗ್, ಎಕ್ಸ್ ಇಂಟು ಎಕ್ಸ್ ಏನು ಬರಿತೀವಿ? x², y ಇಂಟು y ಸ್ಕ್ವೇರ್. ಇದು ಸೇಮ್ ಇದೆ, ಇದು ಸೇಮ್ ಇದೆ, ಅದಕ್ಕೋಸ್ಕರ ನಾವು √3 ಮೈನಸ್ 1 ಹೋಲ್ ಸ್ಕ್ವೇರ್ ಅಂತ ಬರಿತೀವಿ. ಆಗ್ಬೋದಾ? ಡಿವೈಡೆಡ್ ಬೈ a ಪ್ಲಸ್ ಬಿ ಇಂಟು a ಮೈನಸ್ ಬಿ, a² ಮೈನಸ್ b². ಇದು a ಮೈನಸ್ b² ಫಾರ್ಮುಲಾ √3 ಹೋಲ್ ಸ್ಕ್ವೇರ್ ಪ್ಲಸ್ 1² ಮೈನಸ್ 2 ಇಂಟು √3 ಇಂಟು 1. a ಮೈನಸ್ b² a² ಪ್ಲಸ್ b² ಮೈನಸ್ 2ab. ಇದು a² ಮೈನಸ್ b², ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಅಂದರೆ 3 ಮೈನಸ್ 1. ಹೌದಾ? ಇದು 3 ಪ್ಲಸ್ 1 ಮೈನಸ್ 2 √3 ಡಿವೈಡೆಡ್ ಬೈ 2. ಅಲ್ಲಿಗೆ ಇದು 3 ಪ್ಲಸ್ 1 ಆಯಿತು, 4 ಅಲ್ಲ ಇದು. 3 ಪ್ಲಸ್ 1 ಎಷ್ಟು? 4 ಮೈನಸ್ 2 √3 ಡಿವೈಡೆಡ್ ಬೈ 2. ಎನಿಥಿಂಗ್ ಕಾಮನ್ ಫ್ಯಾಕ್ಟರ್ ನ್ಯೂಮರೇಟರ್? 2 ಕಾಮನ್ ಫ್ಯಾಕ್ಟರ್, 2 ಮೈನಸ್ √3 ಡಿವೈಡೆಡ್ ಬೈ 2. ಅಲ್ಲಿಗೆ 2 ಗೆಟ್ ಕ್ಯಾನ್ಸಲ್. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಟ್ಯಾನ್ 15 ಡಿಗ್ರಿ? 2 ಮೈನಸ್ √3. ನೆನ್ಪಿಟ್ಕೋಬೇಕು ಇದನ್ನು. ಇಲ್ಲಿ ದಯವಿಟ್ಟು ಎರಡಕ್ಕೂ ಸ್ಟಾರ್ ಮಾರ್ಕ್ ಹಾಕ್ಕೊಳ್ಳಿ. ಒಂದೊಂದ್ಸಲಿ ಈ ವ್ಯಾಲ್ಯೂ ಯೂಸ್ ಮಾಡಿಬಿಟ್ರೆ ಆನ್ಸರ್ ಬಂದ್ಬಿಡುತ್ತೆ. ಟ್ಯಾನ್ 15 ಡಿಗ್ರಿ √3 ಮೈನಸ್ 1 ಡಿವೈಡೆಡ್ ಬೈ √3 ಪ್ಲಸ್ 1. ಈ ವ್ಯಾಲ್ಯೂ ಸರ್ ನನಗೆ ಎಕ್ಸಾಮಲ್ಲಿ ಏನು ಸರ್ ಮಾಡಬೇಕು? ಎಕ್ಸಾಮಲ್ಲಿ ಇಫ್ ಇಟ್ ಈಸ್ 2 ಮಾರ್ಕ್ಸ್ ಇಲ್ಲಿಗೆ ನಿಲ್ಲಿಸ್ಬಿಡು, ಇಫ್ ಇಟ್ ಈಸ್ 3 ಮಾರ್ಕ್ಸ್ ಇಲ್ಲಿವರೆಗೂ ಮಾಡು. ಇದು ಎಕ್ಸಾಮಿನೇಷನ್ ಪಾಯಿಂಟ್. ಇನ್ನು ನೆನ್ಪಿಟ್ಕೊಳ್ಳೋ ವಿಚಾರಕ್ಕೆ ಬಂದರೆ ಟ್ಯಾನ್ 15 ಡಿಗ್ರಿ ಇದು ನೆನ್ಪಿಟ್ಕೋಬೇಕು. ಇಟ್ಸ್ ಸಿಂಪ್ಲಿಫೈಡ್ ಆನ್ಸರ್ 2 ಮೈನಸ್ √3, ಅದು ನೆನ್ಪಿಟ್ಕೋಬೇಕು. ನಾನು ಎರಡಕ್ಕೂ ಗ್ರೀನಿಂಗ್ ಪೆನ್ನಲ್ಲಿ ಮಾರ್ಕ್ ಮಾಡಿದ್ದೇನೆ. ನೀವು ಡೈಲಿ ರೆಡ್ಡಿಂಗ್ ಪಿನ್ ಜೊತೆ ಕಾಂಟ್ಯಾಕ್ಟ್ ಇಟ್ಕೋಬೇಕು ಅಂತ ಹೇಳಿದ್ದೇನೆ. ಇಲ್ಲೂ ನೀವು ಸ್ಟಾರ್ ಮಾರ್ಕ್ ವಿತ್ ರೆಡ್ಡಿಂಗ್ ಹಾಕಿ, ಇಲ್ಲೂ ಸ್ಟಾರ್ ಮಾರ್ಕ್ ವಿತ್ ರೆಡ್ಡಿಂಗ್ ಹಾಕಿ. ಇಟ್ ಇಸ್ ಪ್ರಾಬ್ಲಮ್ ಆಗಿದ್ರು ಕೂಡ ಕಾಂಪಿಟೇಟಿವ್ ಅಲ್ಲಿ ಇವೆಲ್ಲ ಮಾಡ್ಕೊಳ್ಳೋಕೆ ಟೈಮ್ ಇರೋದಿಲ್ಲ. ಅದಕ್ಕೆ ಟ್ರೈ ಟು ರಿಮೆಂಬರ್ ದೀಸ್ ವ್ಯಾಲ್ಯೂಸ್. ಸೈನ್ 75 ಅಸೈನ್ಮೆಂಟ್ ಅಂತ ಹೇಳಿದ್ದೀನಿ, ನೀವೇ ಮಾಡ್ಕೋಬೇಕು ಇದನ್ನ. 5th ಪ್ರಾಬ್ಲಮ್ನ ಅಸೈನ್ಮೆಂಟ್. ಸೈನ್ ಆಫ್ 45 ಪ್ಲಸ್ 30 ಬರ್ಕೋ, 45 ಪ್ಲಸ್ 30 ಹೇಗಾದ್ರೂ ಬರ್ಕೋ, ನಿನ್ನ ಇಷ್ಟ. ಏನು ಕಾಂಬಿನೇಷನ್ಸ್ ಇದ್ದಾರೆ ಸ್ಟ್ಯಾಂಡರ್ಡ್ ಆಂಗಲ್ ಬರಬೇಕು. ಮತ್ತೆ ಏನಂದ್ರೆ ಅದು ಬರೆಯಂಗಿಲ್ಲ. 90 ಮೈನಸ್ 15 ಮಾಡಕ್ಕೆ ಹೋಗ್ಬೇಡಿ, 15 ಇಸ್ ನಾಟ್ ಸ್ಟ್ಯಾಂಡರ್ಡ್. ಎಸ್, ಈಗ ಬಂತು ಅಲೈಡ್ ಆಂಗಲ್ ಮೇಲೆ ಪ್ರಾಬ್ಲಮ್ಸ್. ನಾವು ಅಲೈಡ್ ಆಂಗಲ್ ಟಾಪಿಕ್ ಎಕ್ಸ್ಪ್ಲೈನ್ ಮಾಡಿ ಪ್ರಾಬ್ಲಮ್ಸ್ ಅನ್ನು ಮಾಡಿದಿರಾ, ಕಾಂಪೌಂಡ್ ಆಂಗಲ್ಸ್ ಬಂದ್ಬಿಟ್ಟು ಡಿರಿವೇಶನ್ ಬಂದ್ಬಿಟ್ಟು. ಈಗ ಪ್ರಾಬ್ಲಮ್ ನಂಬರ್ 7 ಇಂದ ಅಲೈಡ್ ಆಂಗಲ್ ಟಾಪಿಕ್ ಪ್ರಾಬ್ಲಮ್ ಶುರುವಾಯಿತು. ಅರ್ಥ ಆಯ್ತಾ? ಇನ್ನು ಬರೋವೆಲ್ಲ ಅಲೈಡ್ ಆಂಗಲ್ ಅಂತ ಹೇಳಿಲ್ಲ, ಮಧ್ಯದಲ್ಲಿ ಮತ್ತೆ ಮಿಕ್ಸಪ್ ಆಗ್ಬೋದು. ಎಸ್, ಇದನ್ನು ನಾನು 2 ಮೆಥಡ್ ಮಾಡ್ತೇನೆ. ದಯವಿಟ್ಟು ನೀವು 2 ಮೆಥಡ್ ಅರ್ಥ ಮಾಡ್ಕೋಬೇಕು. ಫಸ್ಟ್ ಮೆಥಡಲ್ಲಿ ಈ 13π/12 ಅನ್ನ ಡಿಗ್ರಿ ಕನ್ವರ್ಟ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಫಸ್ಟ್ π/12 ಎಷ್ಟು ಡಿಗ್ರಿ ಆಗುತ್ತೋ ನೋಡೋಣ. 180/12 ನಥಿಂಗ್ ಬಟ್ 15 ಡಿಗ್ರಿ ಆಗುತ್ತೆ. ಹೆಂಗೆ ಸರ್ ಬರೆದ್ರು? 12 1s 18 12 ಕ್ಯಾನ್ಸಲ್ ಆಗ್ಬಿಟ್ರೆ 6 ಉಳಿಯಿತು, 60. 12 5s 15 ಡಿಗ್ರಿ. ಎಷ್ಟು? π/12 ಮಾತ್ರ. ಇನ್ನೇನು ಬಿಟ್ಟಿದ್ವಿ ನಾವು? 13π/12 ಬಿಟ್ಟಿದ್ವಿ. ಅಲ್ಲಿಗೆ ಟ್ಯಾನ್ ಇಂಟು
13 into 15 ಡಿಗ್ರಿ ಆಯ್ತು. ಓನ್ಲಿ ಪೈ ಬೈ 12. ಈ 13 ಈ ಪ್ಲೇಸ್ ಅಲ್ಲಿ ಇದ್ರೂ ಕೂಡ ಮಿಕ್ಸ್ಡ್ ಫ್ರಾಕ್ಷನ್ ಅನ್ಕೋಬಾರದು ನೀವು. ಈ 13 ಆಚೆ ಕಡೆ ಡಿವೈಡ್ ಬೈ ಸಿಂಬಲ್ ಇದ್ರು ನ್ಯೂಮರೇಟರ್ ಇದ್ರು ಬೋತ್ ಆರ್ ಸೇಮ್. ಹಾಗ ಈಗ ಇದೇನಾಯ್ತು ಟೋಟಲ್ ಆಗಿ tan ಆಫ್ ಇಸ್ ಈಕ್ವಲ್ಸ್ ಮೇಂಟೈನ್ ಮಾಡ್ತಿಲ್ಲ. tan ಆಫ್ 13 15 ನೀವು ಕೆಲಸ ಯೂಸ್ ಮಾಡ್ಕೋಬಹುದು. 13 5 65 5 ಅಲ್ಲಿ ಬರ್ಕೊಂಡು 6 ಹಾಗೆ ಇದೆ. 13 1 13 ಪ್ಲಸ್ 6 19 ಆಗುತ್ತೆ. 195 ಡಿಗ್ರಿ ಆಗುತ್ತದೆ. ಹೌದಾ? ಏನ್ ಮಾಡಿದ್ರೆ ಸರ್ ಇಷ್ಟೊತ್ತು ನೀವು? ಕನ್ವರ್ಟ್ ದ ಆಂಗಲ್ ವಿಚ್ ಈಸ್ ಇನ್ ರೇಡಿಯನ್ಸ್ ಟು ಡಿಗ್ರೀಸ್. ಈಗ ಈ ಪ್ರಾಬ್ಲಮ್ ಮುಂದುವರಿಸಬೇಕು ಅಂದ್ರೆ ವಿ ಕೆನಾಟ್ ಎಕ್ಸ್ಪ್ರೆಸ್ ಇಟ್ ಎಸ್ ಅ ಸ್ಟ್ಯಾಂಡರ್ಡ್ ಆಂಗಲ್. ಸ್ಟ್ಯಾಂಡರ್ಡ್ 0 to 90, 0 30 45 60 90 ಸ್ಟ್ಯಾಂಡರ್ಡ್ ಆಂಗಲ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಕ್ ಆಗೋದಿಲ್ಲ 195 ನ. ಹೌದಾ? ಈಗ ಇದು ಅಲೈಡ್ ಆಂಗಲ್ ಟಾಪಿಕ್ ಸೇರುತ್ತೆ. ಅಲೈಡ್ ಆಂಗಲ್ ಹಾಗೆ ಯಾವ ಸರ್ ಅಲೈಡ್ ಆಂಗಲ್? 90 ಪ್ಲಸ್ ಆರ್ ಮೈನಸ್, 180 ಪ್ಲಸ್ ಆರ್ ಮೈನಸ್, 270 ಪ್ಲಸ್ ಆರ್ ಮೈನಸ್, 360 ಪ್ಲಸ್ ಆರ್ ಮೈನಸ್. ಹೌದಾ? 195 ಈಸ್ ನಿಯರೆಸ್ಟ್ ಟು ವಿಚ್ ಅಲೈಡ್ ಆಂಗಲ್? 180. ಅದಕ್ಕೋಸ್ಕರ ಇದನ್ನ ನಾನೇನ್ ಮಾಡ್ತೇನೆ, tan ಆಫ್ 180 ಅಂತ ಬರೆದು ವೆಯ್ಟ್ ಮಾಡ್ತೀನಿ. ವೇಟಿಂಗ್ ಮೀನ್ಸ್ ಸರ್ ಇಲ್ಲಿ ಪ್ಲಸ್ ಸಮಥಿಂಗ್ ಮಾಡಿದ್ರೆ 195 ಬರುತ್ತಾ, ಮೈನಸ್ ಸಮಥಿಂಗ್ ಮಾಡಿದ್ರೆ 195 ಬರುತ್ತಾ, ಅದಕ್ಕೆ ವೆಯ್ಟ್ ಮಾಡ್ತೀನಿ ಅಂತ ಹೇಳಿದೆ. ದಿಸ್ ಇಸ್ 5. ಯಾಕೋ ಈ ನಂಬರ್ಸ್ ಸರಿಯಾಗಿ ಇಲ್ಲಿ ಕೂತ್ಕೊಂತ ಇಲ್ಲ. 195 ಇದು. ಹೌದಾ? ಇಲ್ಲಿ ಏನ್ ಮಾಡಬೇಕು ಅಂತ ಎಲ್ಲರಿಗೂ ಗೊತ್ತು, ಪ್ಲಸ್ 15 ಆಡ್ ಮಾಡಬೇಕು ಅಂತ. ಈಗ ನಮ್ಗೆ ಅಲೈಡ್ ಆಂಗಲ್ಸ್ ಸ್ಟೆಪ್ಸ್ ಶುರುವಾಯಿತು. ಇದು ನೋಟ್ಸ್ ಅಲ್ಲಿ ಏನು ಈ ರೀತಿ ಬರ್ಕೋಬೇಕು ಅಂತಿಲ್ಲ, ಸ್ಟೆಪ್ ವೈಸ್. ಇದು ಸ್ಟೆಪ್ 1. ನಾನು ಡೀಟೇಲ್ಡ್ ಆಗಿ ಅರ್ಥ ಆಗ್ಲಿ ಅಂತ ಈ ರೀತಿ ಬರೀತಾ ಇದ್ದೇನೆ. ನೀವು 2-3 ಪ್ರಾಬ್ಲಮ್ ಈ ರೀತಿ ಬರೆದು ಡೈರೆಕ್ಟ್ ಆನ್ಸರ್ ಕೊಡ್ಬೋದು. ಏನ್ ಮಾಡ್ಬೇಕು ಸರ್? ಐಡೆಂಟಿಫೈ ದ ಕ್ವಾಡ್ರೆಂಟ್ ಇನ್ ವಿಚ್ ದಿಸ್ 180 ಪ್ಲಸ್ 15 ಲೈಸ್. ನೋಡಿ, 180 ಪ್ಲಸ್ 15 ಅನ್ನೋದು ಯಾವ ಕ್ವಾಡ್ರೆಂಟ್ ಸೇರುತ್ತೆ ಅಂತ ಕೇಳಿದ್ರೆ 180 ಇರುತ್ತೆ. ಪ್ಲಸ್ ಅಂತಂದ್ರೆ ಈ ಕಡೆ ಮೂವ್ ಆಗ್ಬೇಕು, ಮೈನಸ್ ಅಂದ್ರೆ ಈ ಕಡೆ ಮೂವ್ ಆಗ್ಬೇಕು. ನೋಡಿ, ಸೈನ್ಸ್ ಕೂಡ ಬರೆದಿದ್ದೀನಿ. ಪ್ಲಸ್ ಅಂದ್ರೆ 270 ಕಡೆ ಮೂವ್ ಆಗ್ಬೇಕು, ಮೈನಸ್ ಅಂದ್ರೆ 90 ಕಡೆ ಮೂವ್ ಆಗ್ಬೇಕು ಅಲ್ವಾ? 180 ಸಮಥಿಂಗ್ ಆಡ್ ಮಾಡಿದ್ರೆ 270 ಕಡೆ ಹೋಗುತ್ತೆ ಆನ್ಸರ್. 180 ಸಮಥಿಂಗ್ ಸಬ್ಟ್ರಾಕ್ಟ್ ಮಾಡಕ್ಕೆ 90 ಕಡೆ ಹೋಗುತ್ತೆ ಆನ್ಸರ್. ಈಗ ನಾವು 180 ಸಮಥಿಂಗ್ ಆಡ್ ಮಾಡೋ ಪ್ರೊಸೆಸ್ ಅಲ್ಲಿ ಇದ್ವಿ, 270 ಕಡೆ ಹೋಗುತ್ತೆ. 180 ಇಂದ 270 ಕಡೆ ಪ್ರಯಾಣ ಬೆಳೆಸಿದ್ರೆ ನಾವು ಯಾವ ಕ್ವಾಡ್ರೆಂಟ್ಗೆ ಎಂಟ್ರಿ ಕೊಡ್ತೀವಿ? ಥರ್ಡ್ ಕ್ವಾಡ್ರೆಂಟ್. ಸೊ ಅಲ್ಲಿಗೆ ಪ್ರಾಬ್ಲಮ್ ಬಿಲಾಂಗ್ಸ್ ಟು ಥರ್ಡ್ ಕ್ವಾಡ್ರೆಂಟ್. ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಟ್ಯಾನ್ ಏನು? ಪಾಸಿಟಿವ್. ಅದು ಸ್ಟೆಪ್ 1. ಅರ್ಥ ಆಯ್ತಾ? ಆ ಸ್ಟೆಪ್ 2 ಅನ್ನೋದು ಏನು ಅಂತ ನೋಡೋಣ. ಸ್ಟೆಪ್ 2 ಸ್ಟೆಪ್ 1 ಅಲ್ಲಿ ಪ್ಲಸ್ ಬಂತು, ಮತ್ತೆ ಸ್ಟೆಪ್ 2ಗೆ ಈ ಸ್ಟೆಪ್ 1 ಅಲ್ಲಿ ಬಂದಿರೋ ಪ್ಲಸ್ ಮತ್ತೆ ಕ್ಯಾರಿ ಆಗುತ್ತೆ, ಅದು ಮರಿಬೇಡಿ. ಸ್ಟೆಪ್ಸ್ ಹೇಳ್ಕೊಡ್ತೇನೆ, ಅಲೈಡ್ ಆಂಗಲ್ ಸ್ಟೆಪ್ಸ್. ಸ್ಟೆಪ್ 1 ಅಲ್ಲಿ ಏನ್ ಸೈನ್ ಬಂದಿದೆ ಅದು ಸ್ಟೆಪ್ 2 ಹಂಗೆ ಕ್ಯಾರಿ ಆಗುತ್ತೆ. ಡಸ್ ಇಟ್ ಸ್ಪೆಷಲ್ ಆಂಗಲ್? ಸರ್ ಅವ್ಯಾವ ಮರ್ತೋಗ್ಬಿಟ್ಟು ಸರ್ ನಾವು n ಪೈ ಬೈ 2 ಪ್ಲಸ್ ಆರ್ ಮೈನಸ್ ಥೀಟಾ ಅಲ್ಲಿ n1 ಮತ್ತೆ 3 ಹಾಕಿದ್ರೆ ಬರೋವು, ಅಂದ್ರೆ n1 ಹಾಕಿದ್ರೆ ಪೈ ಬೈ 2 90, n3 ಹಾಕಿದ್ರೆ 3 ಪೈ ಬೈ 2, ಪೈ ಬೈ 2 ಅಂದ್ರೆ 93 ಅಂದ್ರೆ 3 9s 27, 270. ದೀಸ್ ಆರ್ ಆಲ್ ಸ್ಪೆಷಲ್ ಆಂಗಲ್ಸ್. ಯಾಕೆ ಸರ್ ಇದನ್ನು ಸ್ಪೆಷಲ್ ಆಂಗಲ್ಸ್ ಅಂತ ಕರೀತಾ ಇದ್ರೆ, ಇಲ್ಲಿ ಕೋಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಪ್ಲೇ ಆಗುತ್ತೆ. ಸೈನ್ ಇರೋದು ಕಾಸ್, ಕಾಸ್ ಇರೋದು ಸೈನ್. ಅರ್ಥ ಆಯ್ತಾ? ಟ್ಯಾನ್ ಇರೋದು ಕಾಟ್ ಆಗುತ್ತೆ. ಗೊತ್ತಾಗ್ತಿದ್ಯಾ? ಕೋಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಪ್ಲೇ ಆಗುತ್ತೆ ಇಲ್ಲಿ. ಅದಕ್ಕೋಸ್ಕರ ಇದು ಸ್ಪೆಷಲ್ ಆಂಗಲ್ ಅಲ್ವಾ? ನೋಡಿ, 90 to 270 ಸ್ಪೆಷಲ್ ಆಂಗಲ್. ಅದರ ಸ್ಪೆಷಲ್ ಆಗಿ ಯಾಕೆ ನೆನ್ಪಿಟ್ಕೋಬೇಕು ಸರ್? ಅದನ್ನೇ ಸೈನ್ ಬಿಕಮ್ಸ್ ಕಾಸ್, ಕಾಸ್ ಬಿಕಮ್ಸ್ ಸೈನ್, ಕೋಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಪ್ಲೇ ಆಗುತ್ತಲ್ಲಿ. ಡಸ್ ಇಟ್ ಸ್ಪೆಷಲ್ ಆಂಗಲ್? ನೋ, ದಿಸ್ ಇಸ್ ನಾಟ್ 90 to 270. ಹೆನ್ಸ್ ಟ್ಯಾನ್ ವಿಲ್ ಕ್ಯಾರಿ ಆಸ್ ಇಟ್ ಈಸ್. ಹೌದಾ? ಆಮೇಲೆ ಸ್ಟೆಪ್ ನಂಬರ್ 3, ಈ ಪ್ಲಸ್ ಕ್ಯಾರಿ, ಈ ಟ್ಯಾನು ಕ್ಯಾರಿ. ಫೈನಲ್ ಕನ್ಕ್ಲೂಷನ್ ಅಲ್ಲಿ ಏನೇ ಇರಲಿ ಅಲೈಡ್ ಆಂಗಲ್, 180 ಪ್ಲಸ್ ಇರಲಿ, 180 ಮೈನಸ್ ಇರಲಿ, 90 ಪ್ಲಸ್ ಇರಲಿ, 90 ಮೈನಸ್ ಇರಲಿ, 270 ಪ್ಲಸ್ ಇರಲಿ, 270 ಮೈನಸ್ ಇರಲಿ, 360 ಪ್ಲಸ್ ಇರಲಿ, 360 ಮೈನಸ್ ಇರಲಿ, ಎಲ್ಲ ಡ್ರಾಪ್ ಆಗ್ಬಿಟ್ಟು ನಮಗೆ ಕೊನೆಗೆ ಉಳಿದಿರ್ತಕ್ಕಂಥ ಆಂಗಲ್ ಸಿಗುತ್ತೆ. ಟ್ಯಾನ್ 15 ಡಿಗ್ರಿ ಇವಾಗ ತಾನೇ ಮಾಡಿದ್ವು ನಾವು. ಈ ಪ್ಲಸ್ ಏನು ಸುಮಾರು ಸ್ಟೆಪ್ಸ್ ಅಲ್ಲಿ ಬರ್ಕೊಂಡು ಬಂದಿದ್ದೀವಿ. ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬಿಟ್ರೆ ನಡೀತದೆ, ಯಾಕಂದ್ರೆ ಮುಂದ್ಗಡೆ ಏನ್ ಸೈನ್ ಇಲ್ಲ ಅಂದ್ರೆ ಪ್ಲಸ್ ಅಂದ್ರೆ ಅರ್ಥ. ವಾಟ್ ಇಸ್ ಮೆಂಟ್ ಬೈ 10 ಪ್ಲಸ್ 10 ಅಂತ, ವಾಟ್ ಇಸ್ ಮೆಂಟ್ ಬೈ 90 ಪ್ಲಸ್ 90 ಅಂತ. ಆ ತರ
ಇದು 2 ಮೈನಸ್ ರೂಟ್ 3 ಅಂತ ಪ್ರೂವ್ ಮಾಡಿದ್ದೀವಿ ಇವಾಗ ತಾನೆ. ಅಥವಾ ಸರ್ ನಾವು ರೂಟ್ 3 ಮೈನಸ್ 1 ಡಿವೈಡೆಡ್ ಬೈ ರೂಟ್ 3 ಪ್ಲಸ್ 1ಗೆ ಸ್ಟಾರ್ ಮಾರ್ಕ್ ಹಾಕಿದ್ದೀವಿ ಸರ್, ಅದು ಬರೀರಿ ಇದು ಬರೀರಿ, ಗಂಟೆ ಹೋಗಿರೋ ಸ್ಕೀಮ್ ಆಫ್ ಎಲಿವೇಶನ್ ಯಾವ್ದು ಬರೀತಾರೋ ಅಲ್ಲಿಗೆ tan 3π/2 ವ್ಯಾಲ್ಯೂ ಇನ್ನೊಂದ್ಸರಿ ಒಟ್ಟಿಗೆ ಬರೀತೀನಿ. 13π/12 ನಥಿಂಗ್ ಬಟ್ 2 ಮೈನಸ್ ರೂಟ್ 3. ಗೊತ್ತಾಗ್ತಿದ್ಯಾ? ಅದೇ ರೂಟ್ 3 ಮೈನಸ್ 1 ಡಿವೈಡೆಡ್ ಬೈ ರೂಟ್ 3 ಪ್ಲಸ್ 1 ರಾಷನಲೈಸ್ ಮಾಡಿದಾಗ ಬಂದಿದ್ದು ಸ್ಟೆಪ್ ಇದು. ಅಲ್ಲಿಗೆ tan 15 ವ್ಯಾಲ್ಯೂವೇ ಬಂತು. ದಿಸ್ ಇಸ್ ಅ ಪ್ರಾಬ್ಲಮ್. ಡೋಂಟ್ ಯೂಸ್ ರೀಡಿಂಗ್ ಪೆನ್ ಹಿಯರ್. ದಿಸ್ ಇಸ್ ಅ ಪ್ರಾಬ್ಲಮ್. ಇದೆಲ್ಲೂ ನೆನ್ಪಿಟ್ಕೊಂಡು ಆನ್ಸರ್ಸ್ ಮಾಡುವಂತ ಕಾಂಪಿಟೇಟಿವ್ ಕ್ವಶನ್ಸ್ ನಿಮ್ಗೆ ಸಿಗೋದಿಲ್ಲ. ಅದಕ್ಕೆ ಪ್ರಾಬ್ಲಮ್ ಆಗಿ ಕಲ್ತ್ಕೋದಕ್ಕೆ ರೀಡಿಂಗ್ ಪೆನ್ ಹಾಕಬೇಡಿ. ಅರ್ಥ ಆಯ್ತಾ? ಇದ್ಯಾವುದು ಫಸ್ಟ್ ಮೆಥಡ್. ಏನ್ ಮಾಡಿದೆ? ಕನ್ವರ್ಟ್ ರೇಡಿಯನ್ಸ್ ಟು ಡಿಗ್ರೀಸ್ ಅಂಡ್ ದೆನ್ ಕನ್ವರ್ಟ್ ಟು ಅಲೈಡ್ ಆಂಗಲ್ಸ್ ಟಾಪಿಕ್. ಅಲೈಡ್ ಆಂಗಲ್ಸ್ ಪ್ರತಿಯೊಂದು ಪ್ರಾಬ್ಲಮ್ 3 ಸ್ಟೆಪ್ ಬರುತ್ತೆ. ಇನ್ ಸ್ಟೆಪ್ 1 ಸೈನ್ ಡಿಸೈಡ್ ಮಾಡಿದೆ ಯಾವ ಕ್ವಾಡ್ರೆಂಟ್ ಅಂತ ನೋಡಿ, ಥರ್ಡ್ ಕ್ವಾಡ್ರೆಂಟ್. ಸ್ಟೆಪ್ 2 ಸೇಮ್ ಟ್ರಿಗ್ನಾಮೆಟ್ರಿಕ್ ರೇಷಿಯೋ ಕ್ಯಾರಿ ಆಗುತ್ತಾ, ಇದರ ಕೋ ಟ್ರಿಗ್ನಾಮೆಟ್ರಿಕ್ ರೇಷಿಯೋ ಕ್ಯಾರಿ ಆಗುತ್ತಾ. ಸ್ಟೆಪ್ 3 ಇದು ಕಾಮನ್ ಆಗಿ ತೆಗೆದುಬಿಟ್ಟು ಇದರ ವ್ಯಾಲ್ಯೂ ಇಲ್ಲಿ ಬರೆದಾಕೋದು. ಇದೇ ತರ 2-3 ಪ್ರಾಬ್ಲಮ್ ಸ್ಟೆಪ್ಸ್ ಬರೀತಾರೆ. ಆಮೇಲೆ ನೀವು ಮಾಡಕ್ಕೆ ಹೋಗಬಾರ್ದು, ಡೈರೆಕ್ಟ್ ಆಗಿ ಆನ್ಸರ್ ಮಾಡಕ್ಕೆ ಹೋಗಬೇಕು. ಅರ್ಥ ಆಯ್ತಾ? ಎಸ್ ಇದಕ್ಕೆ ಮೆಥಡ್ 2 ಆವಾಗ ಮೆಥಡ್ 1 ಮಾಡಿದೆ, ಈಗ ಮೆಥಡ್ 2 ಏನು ಸರ್ ಮಾಡಬೇಕು? ಡಿವಿಷನ್. ಇದು 13π/12 ಸೈಡ್ಗಿದ್ರು ಇದೇ ಮೀನಿಂಗು, ಅಥವಾ ಹಿಂಗ್ ಕೊಟ್ಟರು ಇದೇ ಮೀನಿಂಗು. 13 ಎಲ್ಲಿದ್ರು ನ್ಯೂಮರೇಟರ್ಗೆ ಲೆಕ್ಕ. ಅರ್ಥ ಆಯ್ತಾ? ಎಸ್ ಅದು ಎಲ್ಲಿ ನೋಡಿ ಡಿವೈಡ್ ಮಾಡ್ತೀವಿ 12 ಇಂದ. ಯಾವುದನ್ನು ಸರ್? 13π ಎಷ್ಟು ಟೈಮ್ಸ್ ಹೋಗುತ್ತೆ? 1 ಟೈಮ್ ಹೋಗುತ್ತೆ. ಇಲ್ಲಿ 1 ಬರೆದ್ರೆ ಸರಿನಾ? ಏನು ಸರ್ ನಿಮಗೆ ಗೊತ್ತಾಗಬೇಕು. 12 ಇಂಟು 1 ಎಷ್ಟು? 12 ಬರುತ್ತೆ. ಇಲ್ಲಿ 12 ಬರೆದ ಮೇಲೆ ಹೌ ಟು ಸಬ್ಟ್ರಾಕ್ಟ್? 13π ಇಸ್ ಬಿಲಾಂಗ್ಸ್ ಟು ಟ್ರಿಗ್ನಾಮೆಟ್ರಿ, 12 ಇಸ್ ಬಿಲಾಂಗ್ಸ್ ಟು ಆಲ್ಜಿಬ್ರಾ. ಹೌ ವಿ ಕ್ಯಾನ್ ಸಬ್ಟ್ರಾಕ್ಟ್ ಆಲ್ಜಿಬ್ರಿಕ್ ಟರ್ಮ್ ಫ್ರಮ್ ಟ್ರಿಗ್ನಾಮೆಟ್ರಿ? ಅದಕ್ಕೆ ತಪ್ಪು. 1 ಇಂಟು ಪೈ ಇದು ಲೆಕ್ಕ. 1 ಬರೆದಿದ್ದ ಅವಾಗ, ಈಗ ಇಂಟು ಪೈ ಮಾಡಿದೆ. 1 ಇಂಟು ಪೈಯೇ ಬಂತು. ಅಲ್ಲಿಗೆ ಇಲ್ಲಿ ಕೋಶೆಂಟ್ ಪೈ ಆಗಬೇಕು, 1 ಆಗಬಾರ್ದು. ಆವಾಗ ಇದೇನಾಗುತ್ತೆ? ಎಸ್ ಈಗ ಇದು ಪೈ ಆಗುತ್ತೆ. ಸರ್ ಇದರಿಂದ ಏನು ಸರ್ ಯೂಸು ನೋಡಿ, ಇಲ್ಲಿ ಏನು ಮಾಡ್ತೀನಿ ಅನ್ನೋದು. ಎಸ್ ಪ್ಲೀಸ್, ಈ ಕೋಶೆಂಟನ್ನು ಇಲ್ಲಿ ಬರೆದಾಗಬೇಕು. ಯಾವ ಕೋಶೆಂಟು? ಇಲ್ಲಿ ಬರೆದಿರ್ತಕ್ಕಂಥದ್ದು ನೋಡಿ, ಇದು ಕೋಶೆಂಟ್. ಪ್ಲಸ್ ಈ ರಿಮೈಂಡರು ಇಲ್ಲಿ ಬರ್ಕೋಬೇಕು, ಇದು ಡಿವೈಸರು ಇಲ್ಲಿ ಬರ್ಕೋಬೇಕು. ಎಲ್ಲ ನಾನು ಬೇರೆ ಇಂಕಲ್ಲಿ ಮಾರ್ಕ್ ಮಾಡಿರ್ತೀನಿ. ಇದು ಕೋಶೆಂಟ್, ಇದು ರಿಮೈಂಡರ್, ಇದು ಡಿವೈಸರ್, ಇದು ಕೋಶೆಂಟ್, ರಿಮೈಂಡರ್, ಡಿವೈಸರ್. ಎಲ್ಲ ಡಿವಿಷನ್ಗೆ ಇದೇ ರೀತಿ ಮೇಂಟೈನ್ ಮಾಡ್ತೀವಿ. ಹೌದಾ? ಈಗ ಮತ್ತೆ ಇದನ್ನು ಬೇಕಾದರೆ ನಾವು ಡಿಗ್ರೀಸ್ ಕನ್ವರ್ಟ್ ಮಾಡಿಬಿಡೋಣ. ಬಂದ್ಬಿಡ್ತು ಪ್ರೀವಿಯಸ್ ಪ್ರಾಬ್ಲಮ್. 180 ಪ್ಲಸ್ ಥರ್ಡ್ ಕ್ವಾಡ್ರೆಂಟ್, ಅದಕ್ಕೆ ಪ್ಲಸ್ ಬಂತು. 180 ನಾಟ್ ಎ ಸ್ಪೆಷಲ್ ಕೇಸ್, ನಾಟ್ ಸ್ಪೆಷಲ್ ಆಂಗಲ್. ಥರ್ಡ್ ಕ್ವಾಡ್ರೆಂಟ್ ಆಗಿದ್ದಕ್ಕೆ ಟ್ಯಾನ್ ಥರ್ಡ್ ಕ್ವಾಡ್ರೆಂಟ್ ಪಾಸಿಟಿವ್, ಅದು ಮರ್ತ ಹೋಗ್ಬಾರ್ದು. ಮತ್ತೆ ಪ್ಲಸ್ ಹೆಂಗ್ ಬರ್ದ್ರು ಸರ್ ನೀವು? ಇದು ಯಾವ ಕ್ವಾಡ್ರೆಂಟ್ಗೆ ಸೇರಿದ್ದು ಪ್ರಾಬ್ಲಮ್ ಅಂತ ಅನಾಲಿಸಿಸ್ ಮಾಡಿದೆ. ಥರ್ಡ್ ಕ್ವಾಡ್ರೆಂಟ್ಗೆ ಅಂತ ಸಿಕ್ತು. ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಟ್ಯಾನ್ ಏನಾಗುತ್ತೆ ನೋಡಿ, ಆ ಪ್ಲಸ್ ಇಲ್ಲಿ ಬರ್ದಿದ್ದೀನಿ. ಸೊ ನಾಟ್ ಎ ಸ್ಪೆಷಲ್ ಕೇಸ್ ಆಗಿದ್ರಿಂದ ಪ್ಲಸ್ ಹಂಗೆ ಕ್ಯಾರಿ, ಟ್ಯಾನ್ ಹಂಗೆ ಕ್ಯಾರಿ ಆಗುತ್ತೆ. ಮತ್ತೆ ಪ್ಲಸ್ ಟ್ಯಾನ್ ಆಫ್ 180 ಪ್ಲಸ್ ಡ್ರಾಪ್ ಆಗಿಬಿಟ್ಟು 15 ಬರುತ್ತೆ. ದಟ್ ಇಸ್ ಈಕ್ವಲ್ಸ್ ಟು 2 ಮೈನಸ್ ರೂಟ್ 3. ನೀವು ಈ ರೀತಿ, ಇದೇನಿದು ಸ್ಟೆಪ್ 1, ಇದು ಸ್ಟೆಪ್ 2, ಇದು ಸ್ಟೆಪ್ 3, ಈ ರೀತಿನೇ ಬರ್ಕೋ ಎಕ್ಸಾಮ್ ಅಲ್ಲಿ. ಪರವಾಗಿಲ್ಲ, ಇದೇನು ಸುತ್ತಿ ಆಗಲ್ಲ. ನೀನು ಪ್ಲಸ್ ಒಂದು ಸತಿ ಬರೀತೀನಿ ಸರ್, ಮತ್ತೆ ಪ್ಲಸ್ ಟ್ಯಾನ್, ಮತ್ತೆ ಪ್ಲಸ್ ಟ್ಯಾನ್ 15 ಎಲ್ಲ ಒಂದು ಸತಿ ಬರೀತೀನಿ ಸರ್. ಹೇಗಾದ್ರೂ ಮಾಡು. ಆಗ್ಲೇ ಮೆಥಡು ಈ ತರ ಡಿವಿಷನ್ ಮಾಡಿ ತೋರಿಸಿರ್ಲಿಲ್ಲ. ಇದೆಲ್ಲ ಸೈಡ್ ವರ್ಕ್. ಈ ಡಿವಿಷನ್ ಮಾಡೋದೆಲ್ಲನೂ ನಮಗೆ ಸೈಡ್ ವರ್ಕ್ ಆಗುತ್ತೆ. ಅಲ್ಲಿಗೆ ಮೆಥಡ್ 2 ಆದರೂ ಕಲ್ತ್ಕೋ, ಮೆಥಡ್ 1 ಆದರೂ ಕಲ್ತ್ಕೋ. ಬಟ್ ಬರೆಯುವಾಗ ಸ್ಪೇಸ್ ಇರುತ್ತೆ. ಪ್ರಾಬ್ಲಮ್ ನಂಬರ್ 7 ಬರೆಯುವಾಗ ನೀವು ಪೇಜ್ ಟರ್ನ್ ಮಾಡಿದ್ರೆ ನಿಮ್ಮ ವರ್ಕ್ ಬುಕ್ಕಲ್ಲಿ ಇನ್ನೂ ಸ್ಪೇಸ್ ಸಿಗುತ್ತೆ. ಅದರಲ್ಲಿ ಸ್ವಲ್ಪ ಗೆರೆ ಹಾಕ್ಕೊಂಡು ಅರ್ಧಕ್ಕೆ ಈ ಮೆಥಡ್ ಮಾಡ್ಕೊ. ಕಳಿಯೋವಾಗ ಎಲ್ಲ ಕಲ್ತಿರ್ಬೇಕು. ಎಕ್ಸಾಮಲ್ಲಿ ಯಾವ್ದಾದ್ರು ಬರ್ಕೊ. ಕಳಿಯೋವಾಗ ಏನೆಲ್ಲ ಪಾಸಿಬಿಲಿಟೀಸ್ ಇದೆಯೋ ಅದೆಲ್ಲ ಕಲ್ತ್ಕೋಬೇಕಾಗುತ್ತೆ. ಅರ್ಥ ಆಯ್ತಾ? ಎಸ್, ಪ್ರಾಬ್ಲಮ್ ನಂಬರ್ 8. cos of minus 1710. ಸಮ್ ಮೋರ್ ದೆನ್ 1000 ಇರೋದ್ರಿಂದ ಇದು 100% ಯಾವ ಟಾಪಿಕ್ ಸೇರುತ್ತೆ? ಅಲೈಡ್ ಆಂಗಲ್ ಟಾಪಿಕ್ಗೆ ಸೇರುತ್ತೆ. ಮೋರ್ ದೆನ್ 90 ಹೊರಟೋಯ್ತು ಆಂಗಲ್ ಅಂದರೆ ಅದು ಅಲೈಡ್ ಆಂಗಲ್ ಸೇರುತ್ತೆ. ಎಸ್, ನಾವು
ವಿಚ್ ಇಸ್ ದ ಲಾರ್ಜೆಸ್ಟ್ ದ ಆಂಗಲ್ ಇನ್ ಟರ್ಮ್ಸ್ ಆಫ್ ಲಾರ್ಜೆಸ್ಟ್ ಆಂಗಲ್ ಎಕ್ಸ್ಪ್ರೆಸ್ ಮಾಡೋ ಆಲೈಡ್ ಆಂಗಲ್ ಟಾಪಿಕ್ ಅಲ್ಲಿ ಲಾರ್ಜೆಸ್ಟ್ ಆಂಗಲ್ ಅಂದ್ರೆ 360. ಆಲೈಡ್ ಆಂಗಲ್ಸ್ ಅನ್ನು ಎಕ್ಸ್ಪ್ರೆಸ್ ಮಾಡೋ ರೀತಿ 90 ± 180 ± 270 ± 360 ± ಈಗ ನಾನು ಪ್ರೊನೌನ್ಸಿಯೇಷನ್ ಮಾಡಿರ್ತಕ್ಕಂಥ 4 ಆಂಗಲ್ಸ್ ಅಲ್ಲಿ ಹೈಯೆಸ್ಟ್ 360 ಮೋರ್ ದ್ಯಾನ್ ಹೊರಟೋಗಿದ್ರೆ ಆಂಗಲ್. ಟ್ರೈ ಟು ಎಕ್ಸ್ಪ್ರೆಸ್ ದಿಸ್ ಇನ್ 360. ಕ್ಯಾಚ್ ದಿಸ್ ಪಾಯಿಂಟ್. ಇದು 360ಗಿಂತ ಜಾಸ್ತಿ ಹೋಗ್ಬಿಟ್ರೆ ನಾವು 90, 180, 270 ಇದರಲ್ಲಿ ಎಕ್ಸ್ಪ್ರೆಸ್ ಮಾಡಕ್ಕೆ ಹೋಗಬಾರ್ದು. 360 ಎಕ್ಸ್ಪ್ರೆಸ್ ಮಾಡಕ್ಕೆ ಟ್ರೈ ಮಾಡಬೇಕು. ಅರ್ಥ ಆಯ್ತಾ? ಫಸ್ಟ್ ಆಫ್ ಆಲ್ ಇದು ಕಾಸ್ ಆಫ್ ಮೈನಸ್ ಥೀಟಾ ಏನಾಗುತ್ತೋ ನೋಡೋಣ. ಕಾಸ್ ಆಫ್ ಮೈನಸ್ ಥೀಟಾನ ತೆಗೆದ್ಬಿಟ್ಟು ಕಾಸ್ ಥೀಟಾ ಮೈನಸ್ ಬರೋದಿಲ್ಲ. ಹೌದಾ? ಹಾಗೇನೆ ಇಲ್ಲಿ ಕಾಸ್ ಆಫ್ ಮೈನಸ್ ಹೊರಟೋಗ್ಬಿಟ್ಟು 1710 ಬರುತ್ತೆ. ಹೌದಾ? ನೌ ಇಟ್ ಶುಡ್ ಬಿ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ 360. 360 ಇಸ್ ಆಲ್ಸೋ ಆಲೈಡ್ ಆಂಗಲ್. ಅಲ್ಲಿಗೆ ಮ್ಯಾಕ್ಸಿಮಮ್ ನಂಬರ್ ಏನೇ ಆಗಲಿ ದಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಮ್ಯಾಕ್ಸಿಮಮ್ ಆಲೈಡ್ ಆಂಗಲ್ ಅಂದಾಗ 360 ಬಿಟ್ಟರೆ ಇನ್ನೇನು ಇಲ್ಲ. ಹೌದಾ? ನಾವೇನು ಮಾಡ್ತೀವಿ ಇಲ್ಲಿ 360ನ ಎಷ್ಟು ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ನಿಯರ್ ಇಲ್ಲಿಗೆ ಹೋಗುತ್ತೆ ಅಂತ ಪ್ರಯತ್ನ ಪಡ್ತೀವಿ. ಸಪೋಸ್ 360 × 4 ಅಂತ ಇಟ್ಕೊಳ್ಳೋಣ. ಹೌದಾ? 4 0 ಆಯಿತು. 4 6 24, 2 ಇದೆ. 4 3 12. ಓಕೆ, 1400. ಓ, ಇನ್ನೂ ದೂರ ಇದ್ದೀವಿ. ಮತ್ತೆ ಟ್ರೈ ಮಾಡೋಣ. 360 × 5 ಆ ಥರ ಯಾವ ನಂಬರ್ ಬೇಕಾದ್ರೆ ಟ್ರೈ ಮಾಡೋದು, ನಿಯರ್ ಹೋಗ್ಬೇಕಷ್ಟೇ. ಅದು ಜಾಸ್ತಿ ಆಗ್ಬೋದು, ಕಡಿಮೆ ಆಗ್ಬೋದು. ದ ನಂಬರ್ ವಿಚ್ ಶುಡ್ ಬಿ ನಿಯರೆಸ್ಟ್ ಟು 1710 ಅದು ಟ್ರೈ ಮಾಡ್ತಾ ಇದ್ದೀನಿ. ಸೊ ಮಲ್ಟಿಪ್ಲೈ ಮಾಡ್ತೀವಿ. 5 0 0, 5 6 30, 3 is there, 5 3 15, 15 + 3 18. ಅಬ್ಬೋ, ನಿಯರ್ ಬಂದವು. ಅದಕ್ಕೆ ಇದನ್ನ ಏನ್ ಮಾಡ್ತೀವಿ ಸರ್ ಅಂದಾಗ ನೋಡಿ ಪ್ಲೀಸ್. ಕಾಸ್ ಆಫ್ 5 × 360 ಎಷ್ಟು ಬಂತು? 800 ಬರುತ್ತೆ. ಬಟ್ ಇಲ್ಲೆಷ್ಟಿದೆ? 1710 ಇದೆ. ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬಂತು? ಮೋರ್ ದೆನ್ ದಟ್ ಬರ್ತಾ ಇದೆ. ಎಷ್ಟದು? 1810. ಯಾಕೆ ಇಲ್ಲಿ 5ಗೆ ಸ್ಟಾಪ್ ಮಾಡಿದ್ವು? ದಿಸ್ ಇಸ್ ದ ನಂಬರ್ ನಿಯರೆಸ್ಟ್ ಟು ಅವರ್ ಪ್ರಾಬ್ಲಮ್ 1710. ದಿಸ್ ಇಸ್ ದ ನಂಬರ್ ವಿಚ್ ಇಸ್ ದ ಮಲ್ಟಿಪಲ್ ಆಫ್ 360 ಈವನ್ ದೋ ಇಟ್ ಇಸ್ ನಾಟ್ ನಿಯರೆಸ್ಟ್ ಟು 1710. ಅಲ್ಲಿಗೆ 360 ಎಕ್ಸ್ಪ್ರೆಸ್ ಮಾಡಕ್ಕೆ ಟ್ರೈ ಮಾಡಬೇಕು ಈ ನಂಬರು. ಇಲ್ಲಿ ಯಾವ ನಂಬರ್ ಬಿಂದ ಬೇಕಾದ್ರೂ ಮಲ್ಟಿಪ್ಲಿಕೇಶನ್ ಮಾಡ್ಕೋಬಹುದು. 360 ಯಾವ ನಂಬರ್ ಮಲ್ಟಿಪ್ಲೈ ಮಾಡ್ಕೊಂಡಾಗ ಇದು ನಿಯರೆಸ್ಟ್ ವ್ಯಾಲ್ಯೂ ಬರುತ್ತೋ ಆ ನಂಬರ್ ಇಲ್ಲಿ ಬರ್ಕೋಬೇಕು. ಈಗ ನಿಮ್ಗೆಲ್ಲರಿಗೂ ಗೊತ್ತು, ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿದಾಗ 1800 ಬರುತ್ತೆ ಅಂತ. ಆದರೆ ನಾವು ಎಕ್ಸ್ಟ್ರಾ ಬರ್ಕೊಂಡ್ಬಿಟ್ಟಿದ್ವಾ, ಕಡಿಮೆ ಬರ್ಕೊಂಡ್ಬಿಟ್ಟಿದ್ವಿ. ಇದಕ್ಕಿಂತ ಎಕ್ಸ್ಟ್ರಾ ಬರ್ಕೊಂಡ್ಮೇಲೆ ತಪ್ಪಲ್ವಾ? ಅದಕ್ಕೆ ಎಷ್ಟು ಎಕ್ಸ್ಟ್ರಾ ಬರ್ಕೊಂಡಿದ್ವೋ ಅಷ್ಟು ಸಬ್ಟ್ರಾಕ್ಟ್ ಮಾಡಿಬಿಡ್ಬೇಕು. ಹೌದಾ? ಎಷ್ಟು ಬರ್ಕೊಂಡ್ಬಿಟ್ಟಿದ್ವಪ್ಪ? 90 ಎಕ್ಸ್ಟ್ರಾ ಬರ್ಕೊಂಡ್ಬಿಟ್ಟಿದ್ವಿ. ಹೆಂಗೆ ಗೊತ್ತಾಯ್ತು ಸರ್ ನಿಮಗೆ? ಇಲ್ಲಿ ಬಂದಿರೋದು 1800, ಅವ್ರ ಪ್ರಾಬ್ಲಮ್ 1710. ಡಿಫರೆನ್ಸ್ ಗೊತ್ತಾಗಲ್ವಾ ನಿಮಗೆ? ಈ ವ್ಯಾಲ್ಯೂ ಅಲ್ಲಿ 1800 ಇದೆ ನೋಡು. ಈ ವ್ಯಾಲ್ಯೂ ಇದ್ರಲ್ಲಿ ಮಲ್ಟಿಪ್ಲೈ ಮಾಡಿದಾಗ ಈ ವ್ಯಾಲ್ಯೂ ಬರುತ್ತೆ. ಅಂದ್ರೆ ಇಲ್ಲಿ 1800 ಇದೆ ಅಂತ ಅರ್ಥ. 1800 ಅಂದ್ರೆ 1710 ಬ್ಯಾಲೆನ್ಸ್ ಆಗ್ಬೇಕಾದ್ರೆ ಖಂಡಿತವಾಗ್ಲೂ 90 ಸಬ್ಟ್ರಾಕ್ಟ್ ಮಾಡಲೇಬೇಕಾಗುತ್ತೆ. ಸೊ ಹಾಗಾಗಿ ಇದೆಷ್ಟಾಗುತ್ತೆ? ಕಾಸ್ ಹಾಗೆ ಇರಲಿ. ದಿಸ್ ಈಸ್ ಅಗೈನ್ ಗೋಸ್ ಟು ಆಲೈಡ್ ಆಂಗಲ್. ಸ್ಟೆಪ್ಸ್ ವೈಸ್ ಹೋಗುತ್ತಿದೆ. ಇವಾಗ ಈ 5 ಲೆಕ್ಕಕ್ಕಿಲ್ಲ. ಈಗ 360 ಮಾತ್ರ ಲೆಕ್ಕಕ್ಕೆ ತಗೋಬೇಕು. ಯಾಕೆ ಸರ್? ರೂಲ್ ಅದು. ಇಫ್ ಎಕ್ಸ್ಪ್ರೆಸ್ ಅಲೈಡ್ ಆಂಗಲ್ ಇನ್ ಟರ್ಮ್ಸ್ ಆಫ್ 360 ವಾಟ್ ಎವರ್ ಮೇ ಬಿ ದ ಇಂಟಿಗ್ರಲ್ ವ್ಯಾಲ್ಯೂ, ಅದನ್ನು ನಾವು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಅಲ್ಲಿಗೆ 5 × 360 ಅಂದ್ರೆ 1 × 360 ಅಂದ್ರೆ ಈ ಪ್ರಾಬ್ಲಮ್ ಅಲ್ಲಿ ಇಲ್ಲಿ ಟು ಅನಲೈಸ್ ದ ಕ್ವಾಡ್ರೆಂಟ್ ಈ 5 ಅನ್ನು ನೆಗ್ಲೆಕ್ಟ್ ಮಾಡ್ತೀವಿ. 360 ಎಲ್ಲಿ ನಮಗಿರೋದು? 0. ಒಂದು ರೌಂಡ್ ಹೊಡ್ಕೊಂಡು ಬಂದ್ಮೇಲೆ 360 ಆಗುತ್ತೆ. ಫಸ್ಟ್ ಏನಾಗಿರುತ್ತೆ? 0, ಆಮೇಲೆ 90, ಆಮೇಲೆ 180, ಆಮೇಲೆ 270, ಆಮೇಲೆ 360. ಇಲ್ಲೇನಿದೆ ಸಿಂಬಲ್ಲು? ಮೈನಸ್. 360 ಸಮಥಿಂಗ್ ಮೈನಸ್ ಮಾಡಾಕಿದ್ರೆ 270 ಕಡೆ ಬರುತ್ತೆ. ಅಂದ್ರೆ ದಿಸ್ ಇಸ್ ಮೈನಸ್. ಸೊ ಹಾಗಾದ್ರೆ ಯಾವ ಕ್ವಾಡ್ರೆಂಟ್ ಇದು? 4th ಕ್ವಾಡ್ರೆಂಟ್. ಸ್ಟೆಪ್ 1 ಅಲ್ಲಿಗೆ ಯಾವ ಕ್ವಾಡ್ರೆಂಟ್ ಆಯ್ತಿದು? 4th ಕ್ವಾಡ್ರೆಂಟ್ ಅಲ್ಲಿ ನಮ್ಮ ಪ್ರಾಬ್ಲಮ್ ಇದೆ. ಸರ್ ಇನ್ನೊಂದ್ಸಲಿ ಹೇಳಿ ಸರ್ ಹೆಂಗ್ ಅನಲೈಸ್ ಮಾಡಿದ್ರು? ಇಫ್ ವಿ ಆರ್ ಇನ್ ಎಕ್ಸ್ಪ್ರೆಷನ್ ಆಫ್ ಎನಿ ಆಂಗಲ್ ಇನ್ ಟರ್ಮ್ಸ್ ಆಫ್ 360 ದೆನ್ ನೆಗ್ಲೆಕ್ಟ್ ದಿಸ್ ಇಂಟಿಜರ್ ವಾಟ್ ಎವರ್ ಮೇ ಬಿ ದಿಸ್ ಇಂಟಿಜರ್. ಪ್ಲಸ್ ಇಂಟಿಜರ್ ಆಗ್ಬೋದು, ಮೈನಸ್ ಇಂಟಿಜರ್ ಆಗ್ಬೋದು, ಅದು ನೆಗ್ಲೆಕ್ಟ್ ಮಾಡಾಕ್ತೀವಿ. ಈ 360 ಮೈನಸ್ ಇರೋದ್ರಿಂದ 360 ಹತ್ರ ಹೋಗಿ ಮೈನಸ್ ಅಂದ್ರೆ ಈ ಕಡೆಗೆ ಬರ್ತೀವಿ, ಪ್ಲಸ್ ಅಂದ್ರೆ
ಈ ಕಡೆಗೆ ಬರ್ತಾ ಇದ್ವು. ಈಗ ಮೈನಸ್ ಇರಿದ್ರೆ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ಏನು ಪ್ಲಸ್. ಅಲ್ಲಿಗೆ ಈ ಪ್ಲಸ್ ಬರೋದಕ್ಕೆ ನಾವು ಏನೆಲ್ಲ ವರ್ಕೌಟ್ ಮಾಡಿದವೋ ನೋಡಿ, ಸುಮ್ಮನೆ ಬರ್ದಾಗಬಾರ್ದು ಈ ಪ್ಲಸ್ ಅನ್ನ. ನಾವು ತುಂಬಾ ಮ್ಯಾಥ್ಸ್ ಅನ್ನ ವರ್ಕೌಟ್ ಮಾಡಿದೀವಿ. ಏನ್ ಸರ್, ಯಾವ ಕ್ವಾಡ್ರೆಂಟ್ ಸೇರುತ್ತೆ ಅಂತ ಅನಾಲಿಸಿಸ್ ಮಾಡುದು, ಆ ಕ್ವಾಡ್ರೆಂಟ್ ಅಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಏನಾಗುತ್ತೆ ಪ್ಲಸ್. ಆಮೇಲೆ ಸ್ಟೆಪ್ 2 ಕಾಸ್ ಹಾಗೆ ರಿಟೈನ್ ಆಗುತ್ತೆ, ಯಾಕಂದ್ರೆ ದಿಸ್ ಇಸ್ ನಾಟ್ ಎ ಸ್ಪೆಷಲ್ ಆಂಗಲ್. ಅಲ್ಲಿಗೆ ಪ್ಲಸ್ ಇಲ್ಲಿದೆ, ಬರೆದಿಲ್ಲ ಅಷ್ಟೇ ನಾನು. ಕಾಸ್ 5 ಇಂಟಲ್ಲ, ಕಂಪ್ಲೀಟ್ ದಿಸ್ ಆಂಗಲ್ ಇಸ್ ರೆಡ್ಯೂಸ್ಡ್ ಅಂದ್ರೆ 360 ಮೈನಸ್ ಹೊರಟೋಗುತ್ತೆ. ದಟ್ ಇಸ್ ಅ ಕಾಮನ್ ರೂಲ್ ಇನ್ ಎವ್ರಿ ಪ್ರಾಬ್ಲಮ್. ಅರ್ಥ ಆಗ್ತಿದ್ಯಾ? 360 ಮೈನಸ್ ಸಮಥಿಂಗ್ ಹೊರಟೋಗ್ಬಿಡುತ್ತೆ ಎಲ್ಲದರಲ್ಲೂ. ಅಲ್ಲಿಗೆ ಸ್ಟೆಪ್ 3 ಅಲ್ಲೇ ಕಾಸ್ 90 ವ್ಯಾಲ್ಯೂ 0. ಅಲ್ಲಿಗೆ ಕಾಸ್ ಆಫ್ ಮೈನಸ್ 1710 ವ್ಯಾಲ್ಯೂ ಇಸ್ 0. ಇದು ಫೈನಲ್ ಆನ್ಸರ್. ಇದೆಲ್ಲ ರಫ್ ವರ್ಕು. Try to express this number which is more than 360 in terms of 360 multiples. Nearest to 360 multiple, that is 1800. 1800 ಇಲ್ಲಿದೆ ಅಂದ್ರೆ ನಮ್ಮ ಪ್ರಾಬ್ಲಮ್ ಅನ್ನು ಮೀರಿ ಹೋಗಿದ್ವಿ, ಅದಕ್ಕೆ ಸಬ್ಟ್ರಾಕ್ಟ್ ಮಾಡಬೇಕು. ಸಬ್ಟ್ರಾಕ್ಟ್ ಮಾಡಿದ್ಮೇಲೆ ಈ 3 ಸ್ಟೆಪ್ ಅಲೈಡ್ ಆಂಗಲ್ಗೆ ಸೇರಿದ್ದು ಪ್ಲಸ್. ದಿಸ್ ಇಸ್ ಫೋರ್ತ್ ಕ್ವಾಡ್ರೆಂಟ್, ಇನ್ ಫೋರ್ತ್ ಕ್ವಾಡ್ರೆಂಟ್ ಕಾಸ್ ಇಸ್ ಪ್ಲಸ್. ದಿಸ್ ಇಸ್ ನಾಟ್ ಸ್ಪೆಷಲ್ ಆಂಗಲ್, ಕಾಸ್ ಆಸ್ ಇಟ್ ಇಸ್ ಕಾಪಿಡ್. 360 ಮೈನಸ್ 100% ಡ್ರಾಪ್ ಔಟ್ ಮಾಡಬೇಕು ಎಲ್ಲ ಪ್ರಾಬ್ಲಮ್ಸ್ ಅಲ್ಲಿ. ಅದು 180 ಪ್ಲಸ್ ಇರಲಿ, 270 ಮೈನಸ್ ಇರಲಿ, 90 ಪ್ಲಸ್ ಇರಲಿ, ಎಲ್ಲ ಡ್ರಾಪ್ ಆಗುತ್ತೆ 90. ಕಾಸ್ 90 ವ್ಯಾಲ್ಯೂ ಟೇಬಲ್ ಇಂದ ಗೊತ್ತಿದೆ 0. ಸೊ ದಿಸ್ ವ್ಯಾಲ್ಯೂ ಇಸ್ 0. ಪ್ರಾಬ್ಲಮ್ ನಂಬರ್ 9 ಏನದು? ಕೊಸಿಕೆಂಟ್ ಆಫ್ ಮೈನಸ್ 1410. ಹೌದಾ? ಇದು ಕೂಡ ಹೇಗಿದೆ? ಕೊಸಿಕೆಂಟ್ ಆಫ್ ಮೈನಸ್ ಇಟ್ ಏನಾಗುತ್ತೆ? ಮೈನಸ್ ಕೊಸಿಕೆಂಟ್ ಇಟ್ ಆಗುತ್ತೆ. ಹಾಗಾದ್ರೆ ಈ ಪ್ರಾಬ್ಲಮ್ ಅಲ್ಲಿ ಮೈನಸ್ ಹೊರಗಡೆಗೆ ಬರುತ್ತೆ. ಒನ್ಸ್ ಹೊರಗಡೆಗೆ ಬಂದ ಮೇಲೆ ಮೈನಸ್ ಮತ್ತೆ ಬ್ರಾಕೆಟ್ ಅಲ್ಲಿ ಇರೋದು ಇಲ್ಲ. ಟ್ರೈ ಟು ಎಕ್ಸ್ಪ್ರೆಸ್ ದಿಸ್ ಇನ್ ಟರ್ಮ್ಸ್ ಆಫ್ 360. ಆಗ್ಲೇ 360 ಇಂಟು 4 ಬರೆದಿದ್ವು. 0 4 6 24, ಆಮೇಲೆ 3 4 12, 2 ಇತ್ತು 14,400. ಹೌದಾ? ಇಲ್ಲಿ ಮೈನಸ್ ಕೊಸಿಕೆಂಟ್ ಆಫ್ 1440. ವೇಟ್ ಮಾಡೋಣ. ಈ ನಂಬರ್ಗಿಂತ ನಾವು ಜಾಸ್ತಿ ಬರ್ಕೊಂಡ್ಬಿಟ್ಟಿದ್ರೆ ಸಬ್ಟ್ರಾಕ್ಟ್ ಮಾಡಬೇಕು. ಯಾಕೆ ಇಲ್ಲಿ 4ಗೆ ನಿಲ್ಲಿಸ್ಬಿಟ್ಟೆ? ಹೌದು, 4ಗೆ ನಿಲ್ಲಿಸ್ಬಿಟ್ಟಿದ್ದೇನೆ ಅಂತಂದ್ರೆ 1400 ಬಂದ್ಬಿಟ್ಟಿದೆ. ಸೊ ಆ 1400 ನಾನು ಈ ರೀತಿ ಬರೀತೀನಿ, 4 ಇಂಟು 360. ವೇಟ್ ಮಾಡೋಣ. ಇಲ್ಲಿ ನಿಮಗೆ ಏನು ನಂಬರ್ ಕಾಣ್ತಿದೆ? 1440. ಆ ನಂಬರ್ ಇದಕ್ಕಿಂತ ಕಡಿಮೆನಾ ಜಾಸ್ತಿನಾ? ಇಲ್ಲಿ ಬರೋದು ಕಡಿಮೆ, ಯಾಕಂದ್ರೆ ಇಲ್ಲಿ 10 ಜಾಸ್ತಿ ಇದೆ. ಹೌದಾ? ಹಾಗಾದ್ರೆ ನಾವು ಸಬ್ಟ್ರಾಕ್ಟ್ ಮಾಡಾಕಿದ್ರೆ 1430 ಆಗ್ಬಿಡುತ್ತೆ. ಅಡಿಷನ್ ಮಾಡಬೇಕಾ ಸಬ್ಟ್ರಾಕ್ಟ್ ಮಾಡಬೇಕಾ ಅನ್ನೋದು ನೀವೇ ನೋಡಿ. ಇಲ್ಲಿರ್ತಕ್ಕಂಥದ್ದು ಜಾಸ್ತಿ ಇದೆ. ಎಸ್, ಜಾಸ್ತಿ. ನಾನು ಆಗಲೇ ರಿವರ್ಸ್ ಆರ್ಡರ್ ಹೇಳ್ದಂಗೆ ನೆನಪಿದೆ ನನಗೆ. ಇಲ್ಲಿ ಬರೋ ವ್ಯಾಲ್ಯೂ ಗ್ರೇಟರ್ ಅಂದ್ರೆ 1440 ಈಸ್ ಗ್ರೇಟರ್ ದ್ಯಾನ್ 1410. ಅಲ್ಲಿಗೆ ದಿಸ್ ಇಸ್ ಸ್ಮಾಲ್. ನಾವು ಎಕ್ಸ್ಟ್ರಾ ಬರ್ಕೊಂಡ್ಬಿಟ್ಟಿದ್ವಿ. ಎಷ್ಟು ಎಕ್ಸ್ಟ್ರಾ ಬರ್ಕೊಂಡ್ಬಿಟ್ಟಿದ್ವಿ? ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದಿಸ್ ಟು 30? ಅದು ಪ್ಲಸ್ 30ನ ಮೈನಸ್ 30ನ ನೋಡ್ಬಿಡೋಣ. 1410 ಇಲ್ಲಿದೆ, ಪ್ಲಸ್ 30 ಬರೆದ್ರೆ 1470 ಆಗುತ್ತೆ. ಇಲ್ಲಿ 70 ಇಲ್ಲ. ಅದಕ್ಕೆ ನಾವೇನ್ ಮಾಡಬೇಕು? ಮೈನಸ್ ಮಾಡಬೇಕು. ಯಾಕೆ ಸರ್? ಇಲ್ಲೆಷ್ಟು ಇದು ಮಲ್ಟಿಪ್ಲೈ ಮಾಡಿದಾಗ ವ್ಯಾಲ್ಯೂ ಇಲ್ಲಿ ಕಾಣ್ತಾ ಇದೆ 1410 ಅಂದ್ರೆ 1440. ಇಲ್ಲಿ 30 ತೆಗೆದ್ರೆ ನಿನಗೆ 1410 ಬರೋದು. ಅಲ್ಲಿಗೆ ಮೈನಸ್ ಮಾಡಬೇಕು. ಹೌದಾ? ಎಸ್. ಅಗೈನ್ ಪ್ಲೀಸ್ ಎಲ್ಲರೂ ನೋಡಿ. ಅಗೈನ್ 360 ಮೈನಸ್ ಅಂದಾಗ 2 wards 270 ಮೈನಸ್ ಅಂದಾಗ ಎಲ್ಲರಿಗೂ ಗೊತ್ತು. ಹೌದಾ? ಅಲ್ಲಿಗೆ ಸ್ಟೆಪ್ಸ್ ಕ್ಯಾರಿ ಆಗಿದೆ. ಇಲ್ಲಿ ಸ್ಟೆಪ್ಸ್ ಸ್ಟಾರ್ಟ್ ಆಗ್ತಿದೆ. ಸ್ಟೆಪ್ 1. ಈ ಮೈನಸ್ ಇಲ್ಲಿ ಕ್ಯಾರಿ ಆಯಿತು. ಕಾಣಿಸ್ತಿದ್ಯಾ? ಈ ಮೈನಸ್ ಇಲ್ಲಿ ಕ್ಯಾರಿ ಆಯಿತು. ಇಲ್ಲಿಂದ ಅಲೈಡ್ ಆಂಗಲ್ ಟಾಪಿಕ್ ಸ್ಟಾರ್ಟ್. ಇದು ಯಾವ ಕ್ವಾಡ್ರೆಂಟ್ಗೆ ಸೇರುತ್ತೆ? ಫೋರ್ತ್ ಕ್ವಾಡ್ರೆಂಟ್ ಸೇರುತ್ತೆ. ನಿಜನಾ? ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಕೊಸಿಕೆಂಟ್ ಏನಪ್ಪ? ಮೈನಸ್. ಹೌದು. ಮತ್ತೆ ಸ್ಟೆಪ್ 2 ಅಲ್ಲಿ ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ. ಸ್ಟೆಪ್ 2 ಅಲ್ಲಿ ಡಸ್ ಇಟ್ ಸ್ಪೆಷಲ್ ಆಂಗಲ್? ಅದೇ 90 to 70 ಅಲ್ಲ. ಅಲ್ಲದೆ ಇರುವಾಗ ಸೇಮ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಕ್ಯಾರಿ ಆಗುತ್ತೆ. ಕ್ವಶನ್ ಒಂದು ಮೈನಸ್ ಇತ್ತು. ಅಲೈಡ್ ಆಂಗಲ್ ಇಂದ
ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಕೊಸಿಕೆಂಟ್ ಥೀಟಾ ನೆಗೆಟಿವ್ ಬರುತ್ತೆ. ಹೌದಾ? ಈ ಕೊಸಿಕೆಂಟ್ ನೆಗೆಟಿವ್ ಇಲ್ಲಿ ಬರ್ದಿದ್ದೀನಿ. ಮೈನಸ್ ಆಫ್ ಮೈನಸ್ ಪ್ಲಸ್ ಆಯಿತು. ದಿಸ್ ಇಸ್ ನಾಟ್ ಎ ಸ್ಪೆಷಲ್ ಆಂಗಲ್, ಕ್ಯಾರಿ ಕೊಸಿಕೆಂಟ್ ಆಸ್ ಇಟ್ ಈಸ್. ಆಮೇಲೆ ಇದೇನಾಗುತ್ತೆ 30. ಅಲ್ಲಿಗೆ ಆನ್ಸರು ಕೊಸಿಕೆಂಟ್ 30 ಹಾಕ್ಬೇಕು. ಎಷ್ಟು ಕೊಸಿಕೆಂಟ್ 30? ಸೈನ್ 30 ರೆಸಿಪ್ರೋಕಲ್ ತಗೊಂಡ್ರೆ ಹಾಗೋಯ್ತು. ಅಲ್ಲಿಗೆ ಕೊಸಿಕೆಂಟ್ 30 ವ್ಯಾಲ್ಯೂ ಅಲ್ಲ ನಾವು ಫೈಂಡ್ ಔಟ್ ಮಾಡಿದ್ದು. ಫೈನಲ್ ಆಗಿ ಕೊಸಿಕೆಂಟ್ ಆಫ್ -1410 is equals to 2. ದಿಸ್ ಇಸ್ ದ ಫೈನಲ್ ಆನ್ಸರ್. ಆಗ್ಬೋದಾ? ಇನ್ನೊಂದು ಪ್ರಾಬ್ಲಮ್ ಮಾಡಿಬಿಡೋಣ. 10 ಪ್ರಾಬ್ಲಮ್ಸ್ ಆಗ್ತವೆ. ಎಸ್, ಇದನ್ನು 2 ಮೆಥಡಲ್ಲಿ ಮಾಡ್ತೀನಿ. ಫಸ್ಟ್ ಮೆಥಡ್, ಯಾಕಂದರೆ ರೇಡಿಯನ್ಸಲ್ಲಿರೋದ್ರಿಂದ 2 ಮೆಥಡ್ ಹೇಳ್ಕೊಡ್ತೀನಿ. ಇಲ್ಲೇ π/4 ಅಂದಾಗ ನಮಗೆ ಡಿಗ್ರಿ 45 ಡಿಗ್ರಿ ಬರುತ್ತೆ. ಇದು ಸ್ಟಾರ್ಟಿಂಗಲ್ಲಿ ಸ್ಟ್ಯಾಂಡರ್ಡ್ ಆ್ಯಂಗಲ್ಸಲ್ಲಿ ನೆನ್ಪಿಟ್ಕೊಳ್ಳಿ ಅಂತ ಟೇಬಲಲ್ಲಿ ಕೂಡ ಬರೆದಿದ್ದೀನಿ. ಈಗ ಇಲ್ಲೇನಿದೆ, ಫಸ್ಟ್ ಆಫ್ ಆಲ್ ಈ ಮೈನಸ್ ಆಚೆ ಬರುತ್ತಾ ಬರಲ್ವ ನೋಡಿಬಿಡೋಣ. ಕಾಟ್ ಆಫ್ ಮೈನಸ್ ಥೀಟಾ ಖಂಡಿತವಾಗ್ಲೂ ಮೈನಸ್ ಕಾಟ್ ಥೀಟಾನೇ. ಕಾಟ್ ಆಫ್ ಮೈನಸ್ ಥೀಟಾ ಇಸ್ ಈಕ್ವಲ್ ಟು ಮೈನಸ್ ಕಾಟ್ ಥೀಟಾ ಬರುತ್ತೆ. ಅದಕ್ಕೆ ಮೈನಸ್ ಆಚೆ ತೆಗೆದುಬಿಟ್ಟೆ. ಈಗ ಇಲ್ಲಿ 45 ಇರೋದ್ರಿಂದ ಮೈನಸ್ ಮರೆಯಂಗಿಲ್ಲ, ಮೈನಸ್ ಕಾಟ್ ಹಾಗೆ ಬರ್ಕೊಂಡು 15 × 45 ಡಿಗ್ರಿ ಅಂತ ಬರ್ಕೋಬೇಕಿದೆ. ಹೌದಾ? ಸ್ವಲ್ಪ ರಿಸ್ಕೇ ಆದರೂ ಕೂಡ ಪರವಾಗಿಲ್ಲ, ಮಲ್ಟಿಪ್ಲಿಕೇಶನ್ ಮಾಡಬೇಕು. ಎಸ್, ಮೈನಸ್ ಬಿಡಂಗಿಲ್ಲ, ಕಾಟ್ ಹಾಗಿರುತ್ತೆ. ಇಲ್ಲಿ 15 5s 75. 15 ಇಂದ ಮಲ್ಟಿಪ್ಲೈ ಮಾಡ್ತಿದ್ದೀನಿ. 15 5s 75. 7 ಇಲ್ಲಿ ಬರ್ಕೊಂಡಿದ್ದೀನಿ. 15 4s ಎಷ್ಟು ಬರುತ್ತೆ? 60. 60 + 7 ಅನಿಸುತ್ತೆ 675 ಅನಿಸುತ್ತೆ. ಅರ್ಥ ಆಯ್ತಾ? ಎಸ್, ಮತ್ತೆ ನೀವು ಕ್ಯಾಲ್ಸಿಯಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ದಟ್ ಈಸ್ ಈಕ್ವಲ್ಸ್ ಟು ಮೈನಸ್ ಕಾಟ್. ಟ್ರೈ ಟು ಎಕ್ಸ್ಪ್ರೆಸ್ ದಿಸ್ 675 ಇನ್ ಟರ್ಮ್ಸ್ ಆಫ್ ಮಲ್ಟಿಪಲ್ಸ್ ಆಫ್ 360. ಅಲ್ಲಿಗೆ ನಾವು 360 × 2 ಮಾಡಿದಾಗ ಎಷ್ಟು ಬರುತ್ತೆ ನೋಡೋಣ. 720 ಬರುತ್ತೆ. 720 ನಿಯರೆಸ್ಟ್ ಇದೀವಿ. ಅಲ್ಲಿಗೆ 2 × 360 ಬರ್ಕೊಂಡ್ರೆ 720 ಆಗುತ್ತೆ. ನಾವು ಜಾಸ್ತಿ ಬರ್ಕೊಂಡ್ಬಿಟ್ಟಿದ್ದೀವಿ. ಯಾವುದಕ್ಕಿಂತ? ಇದಕ್ಕಿಂತ. ಎಷ್ಟು ಜಾಸ್ತಿ ಬರ್ಕೊಂಡ್ಬಿಟ್ಟಿದ್ದೀವಿ? 720 ಗ್ರೇಟರ್ ಯಾವುದಕ್ಕಿಂತ. ಅಲ್ಲಿಗೆ ಸಬ್ಟ್ರಾಕ್ಟ್ ಮಾಡೋದು ಒಳ್ಳೆಯದು. ಆಲ್ರೆಡಿ ಜಾಸ್ತಿ ಇದೆ, 720 ಇದೆ. ನೀನು ಇನ್ನೂ ಅಡಿಷನ್ ಮಾಡಿದ್ರೆ ಇನ್ನೂ 720ಗಿಂತ ಜಾಸ್ತಿ ಆಗ್ಬಿಡುತ್ತೆ. ಎಷ್ಟು ಸರ್? 45. 720 45 ತೆಗೆದಾಕಿದ್ರೆ ಏನು ಬರುತ್ತೆ ನೋಡಿ. 5 ಇಲ್ಲಿ 1 ಇರುತ್ತೆ, ಯಾಕಂದರೆ 2 ಇಲ್ಲಿ ಭಾರತ್ ತಗೊಂಡಿರ್ತೀವಿ. 11 - 4 11 - 4 ಏನು? 7 ಇರುತ್ತೆ. 675 ಬರುತ್ತೆ. ಅಲ್ಲಿಗೆ ಮೈನಸ್ ಮಾಡ್ಕೋಬೇಕು ನಾವು ಯಾವತ್ತೇ ಆಗಲಿ. ಎಸ್ ಅಲರ್ಡ್ ಆ್ಯಂಗಲ್ ಸ್ಟಾರ್ಟ್ ಆಯಿತು. ಈ ಮೈನಸ್ಸು ಇಲ್ಲಿ ಕ್ಯಾರಿ ಆಯಿತು. ಆಮೇಲೆ 360 ಮೈನಸ್ ವಿಚ್ ಕ್ವಾಡ್ರೆಂಟ್? ಅಗೈನ್ ದಿಸ್ ಇಸ್ ಫೋರ್ತ್ ಕ್ವಾಡ್ರೆಂಟ್. ಫೋರ್ತ್ ಕ್ವಾಡ್ರೆಂಟಲ್ಲಿ ಮೈನಸ್ ಏನು? ಕಾಟ್ ಏನು? ಕಾಟ್ ಇನ್ ಫೋರ್ತ್ ಕ್ವಾಡ್ರೆಂಟ್ ಈಸ್ ಮೈನಸ್. ಕಾಟ್ ಅನ್ನೋದು 4ನೇ ಕ್ವಾಡ್ರೆಂಟಲ್ಲಿ ನೆಗೆಟಿವ್ ಆಗುತ್ತಂತೆ, ಅದಕ್ಕೆ ಬರ್ತಿದ್ದೀನಿ. ಇದು ಸ್ಪೆಷಲ್ ಆ್ಯಂಗಲ್ ಅಲ್ವೇ ಅಲ್ಲ, ಅದಕ್ಕೆ ಇದು ಪ್ಲಸ್ ಆಗಿ ಕಾಟ್ ಹಾಗೆ ಬರೀತೀವಿ. ಇದು ಸ್ಪೆಷಲ್ ಆ್ಯಂಗಲ್ ಅಲ್ಲ, 90 ಮತ್ತು 270 ಅಲ್ಲ, ಅದಕ್ಕೆ ಹಾಗೆ ಬರ್ದಿದ್ವಿ. ಕಾಟ್ 45. ಅಲ್ಲಿಗೆ ಆನ್ಸರ್ ಈ ಮೈನಸ್ ಆಫ್ ಮೈನಸ್ ಹೆಂಗ್ ಪ್ಲಸ್ ಆಯಿತು ಅಂತ ಎಲ್ಲರಿಗೂ ಗೊತ್ತಿರಬೇಕು. ಅಲ್ಲಿಗೆ 1 ಬಂತು. ಅರ್ಥ ಆಯ್ತಾ? ಇದು ವ್ಯಾಲ್ಯೂ ಕಾಟ್ 45 ಇದಲ್ಲ ಆ್ಯಕ್ಚುಲ್ ಆಗಿ. ಅಲ್ಲಿಗೆ ಕಾಟ್ ಆಫ್ -15π/4. ಕಾಟ್ ಆಫ್ -15π/4 ವ್ಯಾಲ್ಯೂ 1 ಅಂತ. ಅದು ಕಾಟ್ 45 ಇಂದ ನಮ್ಗೆ ಹೆಲ್ಪ್ ಸಿಕ್ತು. ಸೊ ಇದನ್ನೇ 2ನೇ ಮೆಥಡ್ ಮಾಡಾಕೋಣ. ಮೆಥಡ್ ನಂಬರ್ 2 ಮಾಡಿಬಿಡೋಣ. ಎಸ್, ಫಸ್ಟ್ ಕಾಟ್ ಆಫ್ ಮೈನಸ್ ಥೀಟಾ ಏನಾಗುತ್ತೋ ಬರ್ಕೋಬೇಕು. ಮೈನಸ್ ಕಾಟ್ ಥೀಟಾ ಆಯಿತು. ನೆಕ್ಸ್ಟ್ ಅದನ್ನು ಎಕ್ಸ್ಪ್ರೆಸ್ ಮಾಡ್ಬೇಕಾದ್ರೆ ಈ ಮೈನಸ್ ಹಂಗೆ ಇರುತ್ತೆ. ಇಲ್ಲಿ ನಾವು 4 ಡಿವೈಸರ್ ಆಯಿತು, 15π ಡಿವೈಡೆಂಡ್ ಆಯಿತು. ಇಲ್ಲಿ ನಾವು ಬರೆಯೋ ನಂಬರ್ಸು ನಂಬರಿಂಗ್ಸ್ ಆಗಬಾರ್ದು, ಅದು ಪೈಯಲ್ಲೇ ಇರಬೇಕು. ಗೊತ್ತಾಯ್ತಾ? ಇಲ್ಲೊಂದು ಕೆಲಸ ಮಾಡ್ತಾ ಇದ್ದೀನಿ. ನಿಯರೆಸ್ಟ್ ಅಂದರೆ ಏನು? 4π ಹಾಕ್ತೀನಿ. ಯಾಕೆ ಸರ್? 16π. ನಿಮ್ಗೆ ಇದುವರೆಗೂ ನಿಮ್ಮ ಹೈಸ್ಕೂಲಲ್ಲಿ ಡಿವಿಷನಲ್ಲಿ ರಿಮೈಂಡರ್ ನೆಗೆಟಿವ್ ಬರೋ ಥರ ಯಾವ ಟೀಚರ್ ಹೇಳ್ಕೊಟ್ಟಿರಲ್ಲ ಡಿವಿಷನಲ್ಲಿ. ಕರೆಕ್ಟ್. ಈಗ ನಾನು ರಿಮೈಂಡರ್ ನೆಗೆಟಿವ್ ಮಾಡ್ತೀನಿ, ಆದರೆ ಡಿವಿಷನ್ ಸಬ್ಜೆಕ್ಟ್ ಡಿವಿಷನ್ ಪ್ರೊಸೆಸರ್ ಉಲ್ಟಾ ಹೇಳ್ಕೊಟ್ರು. ಇಲ್ಲ ಮ್ಯಾಥಮೆಟಿಕಲ್ ಸ್ಟೆಪ್ ಟ್ರಿಗ್ನಾಮೆಟ್ರಿ ನಮಗೆ ಕ್ರಾಸ್ ಚೆಕ್ ಮಾಡುವಾಗ ಸೇಮ್ ಬರುತ್ತೆ. ಅದಕ್ಕೆ ಇದು ಮಿಸ್ಟೇಕ್ ಇದ್ರೆ ನಾವು ಪಕ್ಕಕ್ಕೆ ಇಡ್ತೀವಿ. ಸರ್ ಏನು ಫಾಸ್ಟಾಗಿ ಹೇಳ್ಕೊಬಿಟ್ಟು ಸರ್.
ಡಿವಿಷನ್ ಆಫ್ ಫ್ರಾಕ್ಷನ್ಸಲ್ಲಿ ರಿಮೈಂಡರ್ ನೆಗೆಟಿವ್ ಬರೋ ಥರ ನಿಮ್ಗೆ ಯಾವ ಟೀಚರ್ ಡಿವಿಷನ್ ಹೇಳ್ಕೊಟ್ಟಿರಲ್ಲ. ಈಗ ಏನಕ್ಕೆ ಬರುತ್ತೆ ಸರ್, ನಾನು ಮಾಡ್ತೀನಿ, ಮತ್ತು ತಪ್ಪಲ್ಲ ಸರ್, ಆ ತಪ್ಪನ್ನು ಇಲ್ಲಿ ಸರಿ ಮಾಡ್ತೀನಿ, ಅದನ್ನೇ ಕ್ಯಾಚ್ ಮಾಡು. ಸರ್ ಯಾಕೆ ಹಿಂಗೆ ಮಾಡ್ಕೊಂಡ್ರು? ಐ ವಾಂಟ್ ಟು ನಿಯರೆಸ್ಟ್ ಮಲ್ಟಿಪಲ್ ಆಫ್ 360, ದಟ್ ಈಸ್ ಇನ್ ಟರ್ಮ್ಸ್ ಆಫ್ 15 π/4. ಅಂದರೆ ಈ ವ್ಯಾಲ್ಯೂ ನಿಯರ್ ಬರೋದು ಬೇಕು ನನಗೆ, ಗೊತ್ತಾಗ್ತಿದ್ಯಾ? ಎಸ್ 15 π ಇಲ್ಲಿ ಬರ್ದಿದ್ದೀನಿ, 4 ಇಲ್ಲಿ ಬರ್ದಿದ್ದೀನಿ. ಇಲ್ಲಿ ರಿಮೈಂಡರ್ ಆದಷ್ಟು ಚಿಕ್ಕದಾಗಿ ಉಳ್ಕೋಬೇಕು. ರಿಮೈಂಡರ್ ಚಿಕ್ಕದಾಗಿ ಉಳ್ಕೋಬೇಕಂದ್ರೆ ಈ ನಂಬರ್ ಇದಕ್ಕೆ ನಿಯರೆಸ್ಟ್ ಆಗಿರ್ಬೇಕಿಲ್ವಾ? ಹೌದು. ಅಲ್ಲಿಗೆ -π ಬರುತ್ತೆ ನೋಡ್ರಿ. ನಾನು ಆಗಲೇ ಹೇಳ್ತಿದ್ದೆ, ಇದು ಡಿವೈಸರ್, ಇದು ಕೋಶೆಂಟ್, ಇದು ರಿಮೈಂಡರ್ ಅಂತ. ನೀವಾಗ ಏನು ಮಾಡಬೇಕು, ಆ ಕೋಶೆಂಟ್ ಇದು ಮೈನಸ್ ಕಾಟ್, ಹಾಗೆ ಇಲ್ಲಿ ಕೋಶೆಂಟ್ ಅಂದರೆ 4π. -π ಬಂತು ನೋಡಿ, ಆವಾಗಲೇ ಪ್ಲಸ್ ಬರ್ದಿದ್ದಲ್ಲಿ. ದಿಸ್ ಡಿವೈಡೆಡ್ ಬೈ 4 ಓನ್ಲಿ ಫಾರ್ ದಿಸ್. ಈ 4 ಅನ್ನೋದು ಹೋಲ್ ಬೈ ಬರೋದಿಲ್ಲ, ತಪ್ಪಾಗ್ಬಿಡುತ್ತೆ. ಹೋಲ್ ಬೈ 4 ಬಂದರೆ ಮತ್ತೆ 3π/4 ಪ್ರಾಬ್ಲಮ್ ರಾಂಗ್ ಆಗ್ಬಿಡುತ್ತೆ ನೋಡಿ, ಆಯ್ತಾ? ದಟ್ ಈಸ್ ಈಕ್ವಲ್ಸ್ ಟು ಮೈನಸ್ ಕಾಟ್ ಆಫ್, ಇದನ್ನ 2 × 2π ಬರೀತೀನಿ. ಯಾಕೆ ಸರ್? 2π ಅನ್ನೋ 360, ಹೌದಾ? 360 ಅಂದ್ರೆ 2π ಅಂದ್ರೆ ಬೋತ್ ಆರ್ ಸೇಮ್. ಈ 2 ನೆಗ್ಲೆಕ್ಟ್. ಇನ್ನು ಇಲ್ಲೇನೇ ಬರಲಿ, ಇದು ಮಲ್ಟಿಪಲ್ ಆಫ್ 360 ಬಂದಿದೆ ಈ ನಂಬರ್ ನೋಡಲೇಬೇಡ. ನೆಕ್ಸ್ಟು ಮೈನಸ್ ಅಂದಾಗ ಇಲ್ಲಿಗೆ ಬಂತು, ಅಲ್ಲಿಗೆ ಮೈನಸ್ ಆಫ್, ಈ ಮೈನಸ್ ಯಾವುದು? 4th ಕ್ವಾಡ್ರಂಟಲ್ಲಿ ಕಾಟ್ ಅನ್ನೋದು ನೆಗೆಟಿವ್, ಅದಕ್ಕೆ ಈ ಮೈನಸ್ ಬಂತು. ಇಟ್ ಈಸ್ ನಾಟ್ ಎ ಸ್ಪೆಷಲ್ ಆಂಗಲ್. ಹಾಗಾದ್ರೆ ಕಾಟ್ π/4 ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಅಂತಂದ್ರೆ ಕಾಟ್ π/4 ವ್ಯಾಲ್ಯೂ ಅಂದರೆ π/4 ಅಂದರೆ 45, ಕಾಟ್ π/4 1 ಬಂತು. ಅಲ್ಲಿಗೆ ಕಾಟ್ ಆಫ್ ಮೈನಸ್ 15 π/4 is equal to 1. This is the method number 2. So 10 problems is over. ಈಗ ಈ ಪ್ರಾಬ್ಲಮ್ಸ್ ಮಾಡ್ತಿದ್ದು ನಿಮ್ಗೆ ಅನಿಸ್ತಿದೆ, ಓಹೋ ಟೇಬಲ್ ಪರ್ಫೆಕ್ಟ್ ಆಗಬೇಕು ಅಂತ. ನೆಕ್ಸ್ಟ್ ಕ್ಲಾಸಲ್ಲಿ ಟೇಬಲ್ ಒಂದೇ ಅಲ್ಲ, ಫಾರ್ಮುಲಾ ಲಿಸ್ಟು, sin of x plus y, sin of x minus y, cos of x plus y, cos of x minus y, tan of x plus y, tan of x minus y, ಅದು ಮತ್ತೆ ಮಲ್ಟಿಪಲ್ ಆಂಗಲ್ಸ್, ಮತ್ತೆ ಅಲೈಡ್ ಆಂಗಲ್ಸ್, ಇಷ್ಟು ನೀವು ಪರ್ಫೆಕ್ಟ್ ಆಗಿ. ಅಲೈಡ್ ಆಂಗಲ್ಸ್ ನಾವು ಯಾವುದೇ ಫಾರ್ಮುಲಾ ಲಿಸ್ಟ್ ಬರ್ಸಿಲ್ಲ. ಅಲೈಡ್ ಆಂಗಲ್ ಇಸ್ ಎ ವರ್ಕಿಂಗ್ ರೂಲ್. ಇಟ್ ಇಸ್ ಎ 3 ಸ್ಟೆಪ್ಡ್ ವರ್ಕಿಂಗ್ ರೂಲ್. ಅದು ಪ್ರಾಬ್ಲಮ್ ಹೇಳ್ಕೊಡ್ತೇನೆ. ಸೊ ಸದ್ಯಕ್ಕೆ 10 ಪ್ರಾಬ್ಲಮ್ಸ್ ನೀಟಾಗಿ ವರ್ಕೌಟ್ ಮಾಡಿ.